ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ಯದನುಭಾವಾದೇಡಮೂಕೋऽಪಿ ವಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೋ ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುನ್ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದು ಯಮಗೆ ಮಂಗಳವ. ಶ್ರೀ ಗುರುಭ್ಯೋ ನಮಃ. ನಿನ್ನೆಯ ಪದ್ಯದಲ್ಲಿ ಕಾಲನಾಮಕ ಪರಮಾತ್ಮನ ಚಿಂತನೆಯನ್ನು ಜಗನ್ನಾಥದಾಸರು ನಿರೂಪಣೆ ಮಾಡಿದ್ದಾರೆ. ವರ್ಷ, ಉತ್ತರಾಯಣ, ದಕ್ಷಿಣಾಯನ, ಋತು, ಮಾಸ, ಪಕ್ಷಗಳ ಬಗ್ಗೆ ನಿರೂಪಣೆಯನ್ನು ಮಾಡಿ ಅಲ್ಲಲ್ಲಿರುವ ಭಗವದ್ರೂಪಗಳ ಚಿಂತನೆಯನ್ನು ಮಾಡಿದರೆ ಭಗವಂತ ಆಯಾ ಶಬ್ದವಾಚ್ಯನಾದ ಪರಮಾತ್ಮನ ಅನುಗ್ರಹವನ್ನು ಮಾಡ್ತಾನೆ ಎಂಬ ವಿಚಾರವನ್ನು ಹೇಳಿದ್ದಾರೆ. ಈಗ ನಮ್ಮ ತಾಪತ್ರಯಗಳು ಪರಿಹಾರವಾಗಬೇಕಾದರೆ ನಾವೇನು ಮಾಡಬೇಕು, ಯಾವ ರೀತಿ ಭಗವದ್ರೂಪದ ಚಿಂತನೆ ಮಾಡಬೇಕು? ತಾಪತ್ರಯಗಳು ಬೇಕಾದಷ್ಟು ಇರ್ತವೆ. ದೈಹಿಕ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕವಾದ ತಾಪತ್ರಯಗಳಿದ್ದಾವೆ. ಈ ತಾಪತ್ರಯಗಳ ಪರಿಹಾರ ಮಹಾದೋಷ. ಅದರ ಪರಿಹಾರ ಹೇಗೆ? ಇದನ್ನು ಜಗನ್ನಾಥದಾಸರಾಯರು ವರ್ಷ, ದಿವಸ ಇದಕ್ಕೆಲ್ಲ ಕೆಳಗೆ ಬಂದು ಯಾಮ, ಘಟಿಕ, ವರ್ಷ ಇದಕ್ಕೆಲ್ಲ ಬರ್ತಾ ಇದ್ದಾರೆ. ಅಲ್ಲಿದ್ದ ಭಗವದ್ರೂಪಗಳ ಚಿಂತನೆಯನ್ನು ಹೇಳಲಿಕ್ಕೆ ಬರ್ತಾ ಇದ್ದಾರೆ. ಪದ್ಯ 22. 5 ರೂಪಾತ್ಮಕನು 25 ರೂಪದಲಿಪ್ಪ ಮತ್ತ15 ತಿಥಿ 24ರಿಂದ ಪೆಚ್ಚಿಸಲು 5 ವಧು 60 6 ದಿವಸಾಕ್ವಯನೊಳಗೆ ಮನತೊಯ್ದವಗೆ ತಾಪತ್ರಯದ ಮಹದೋಷವೆಲ್ಲಿಹುದು. ಪದಚ್ಛೇದ. 5 ರೂಪಾತ್ಮಕನು, 25 ರೂಪದಲ್ಲಿ, 20 ಮತ್ತೆ 15 ತಿಥಿ 24ರಿಂದ ಪೆಚ್ಚಿಸಲು 5 ವಧು 60 6 ದಿವಸಾಕ್ವಯನೊಳಗೆ ಮನ ತೊಯ್ದವಗೆ ತಾಪತ್ರಯದ ಮಹದೋಷವೆಲ್ಲಿಹುವು. 5 ರೂಪಾತ್ಮಕ ಪರಮಾತ್ಮ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಈ ಹರಿ ಅವನ ಒಂದೊಂದು ರೂಪವೂ ಪುನಃ 5 ರೂಪಾತ್ಮಕವಾಗಿದೆ. ಅಂದರೆ ಅನಿರುದ್ಧನಲ್ಲಿ 5 ರೂಪ ಇದೆ. ಹಿಂದಕ್ಕೆಲ್ಲ ಇದನ್ನು ಬೇಕಾದ ಸರಿ ಬಂದಿದೆ. ಅನಿರುದ್ಧ, ಅನಿರುದ್ಧ, ಅನಿರುದ್ಧ ಸಂಕರ್ಷಣ, ಅನಿರುದ್ಧ ವಾಸುದೇವ, ಅನಿರುದ್ಧ ಪ್ರದ್ಯುಮ್ನ, ಅನಿರುದ್ಧ ವಾಸುದೇವ, ಅನಿರುದ್ಧ ನಾರಾಯಣ ಅಂತ. ಪ್ರದ್ಯುಮ್ನನಿಗೆ ಬಂದಾಗ ಪ್ರದ್ಯುಮ್ನ ಪ್ರದ್ಯುಮ್ನ, ಪ್ರದ್ಯುಮ್ನ ಅನಿರುದ್ಧ, ಪ್ರದ್ಯುಮ್ನ ಸಂಕರ್ಷಣ, ಪ್ರದ್ಯುಮ್ನ ವಾಸುದೇವ, ಪ್ರದ್ಯುಮ್ನ ನಾರಾಯಣ. ಹೀಗೆ ಸಂಕರ್ಷಣನಿಗೆ ಬಂದರೆ ಸಂಕರ್ಷಣ ಸಂಕರ್ಷಣ, ಸಂಕರ್ಷಣ ವಾಸುದೇವ, ಸಂಕರ್ಷಣ ನಾರಾಯಣ, ಸಂಕರ್ಷಣ ಅನಿರುದ್ಧ, ಸಂಕರ್ಷಣ ಪ್ರದ್ಯುಮ್ನ ಅಂತ. ಹೀಗೆ 5 ರೂಪಾತ್ಮಕನಾದ ಪರಮಾತ್ಮನ 5 ಹರಿಯ ಪ್ರತಿಯೊಂದು ರೂಪವೂ ಕೂಡ 5 ರೂಪಾತ್ಮಕ ಆಗಿರೋದ್ರಿಂದ ಇದು 5 25 ರೂಪಗಳಿಂದ ಪ್ರತಿಯೊಂದು ತಿಥಿಯಲ್ಲಿಯೂ ಕೂಡ ನಿಯಾಮಕನಾಗಿದ್ದಾನೆ. 25 ತಿಥಿಗಳಲ್ಲಿ ನಿಯಾಮಕನಾಗಿದ್ದಾನೆ. 15 ತಿಥಿಗಳನ್ನು 24 ಪಕ್ಷಗಳಿಂದ, 24 ಪಕ್ಷ ಆಗತ್ತಲ್ವ. ಒಂದು ಮಾರ್ಗಶಿರ ಮಾಸಕ್ಕೆ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಹಾಗೆ 12 ಮಾಸ. 12 × 2 24 ಆಯಿತು. 15 ತಿಥಿಗಳನ್ನು 24 ಪಕ್ಷಗಳಿಂದ ಗುಣಿಸಿದಾಗ ಸಿಗುವ ಸಂಖ್ಯೆ 360.
ಅಷ್ಟು ದಿವಸಗಳ ನಾಮಕನಾದ ರೂಪಗಳುಳ್ಳ ಪರಮಾತ್ಮನಲ್ಲಿ 360 ರೂಪನಾದ, 15 ತಿಥಿಗಳ ರೂಪನಾದ, 24 ಪಕ್ಷರೂಪಗಳಾದ ಪರಮಾತ್ಮನ ಚಿಂತನೆಯಲ್ಲಿ ಮನಸ್ಸು ತೊಯ್ದು ಹೋಗಿಬಿಟ್ಟರೆ, ಅವನ ಚಿಂತನೆಯಲ್ಲಿ ಮುಳುಗಿ ಹೋದಾಗ ತಾಪತ್ರಯ ನಮಗೆ ಎಲ್ಲಿ ಬರುತ್ತೆ ಅಂತಾರೆ ಜಗನ್ನಾಥದಾಸರು. 5 ರೂಪಾತ್ಮಕನು 25 ರೂಪದಲ್ಲಿಪ್ಪ. 5 ರೂಪಾತ್ಮಕನಾಗಿರ್ತಕ್ಕಂಥ ಭಗವಂತ, ಅನಿರುದ್ಧಾದಿ 5 ರೂಪಾತ್ಮಕನಾದ ಶ್ರೀಹರಿ ಪ್ರತಿಯೊಂದು ರೂಪದಲ್ಲೂ 5 ರೂಪಾತ್ಮಕನಾಗಿರೋದರಿಂದ ಒಟ್ಟು 25 ರೂಪಗಳಿಂದ ಪ್ರತಿಯೊಂದು ತಿಥಿಯಲ್ಲೂ ಪರಮಾತ್ಮ ಇರ್ತಾನೆ. ಉದಾಹರಣೆ ಹೇಳಿದ್ದೀನಿ ಆಗಲೇ. ಅನಿರುದ್ಧ ಪ್ರದ್ಯುಮ್ನ ಮೊದಲಾದ 5 ರೂಪದವನಾದ ಹರಿ ಅನಿರುದ್ಧ ಸಂಕರ್ಷಣ ಅಂತ ಪುನಃ 5 ರೂಪಗಳಿಂದ ಪ್ರತಿಯೊಂದು ತಿಥಿಯಲ್ಲಿರ್ತಾನೆ. ಮತ್ತು 15 ತಿಥಿ 24ರಿಂದ ಪೆಚ್ಚಿಸಲು 24 ಇಂಟು ಒಂದು ಪಕ್ಷದ 15 ತಿಥಿಗಳನ್ನು 24 ಪಕ್ಷಗಳಿಂದ ಹೆಚ್ಚಿಸಬೇಕು. ಆಗ 24 ಇಂಟು 15 ಮಾಡಿದರೆ 360 ಆಗತ್ತೆ. 5 60 + 6 ಇಲ್ಲೆಲ್ಲ ಸ್ವಲ್ಪ ಪಾಠಾಂತರಗಳ ವ್ಯತ್ಯಾಸವಾಗಿ ಛಂದಸ್ಸು ಅದು ಇದು ಭಂಗವಾಗತ್ತೆ ಅಂತ ಹಾಗಾಗಿ ಇಟ್ಟುಬಿಟ್ಟಿದ್ದಾರೆ. ತುಂಬ ವಿಚಾರ ಇದೆ ಹರಿಕಥಾಮೃತ ಸಾರದ ಮೇಲೆ. ಸರಿಯಾದ ಒಂದು ನಿರ್ಣಯವನ್ನು ಕೆಲವೊಂದು ಶಬ್ದಗಳ ಬಗ್ಗೆ, ಕೆಲವೊಂದು ವಾಕ್ಯಾರ್ಥಗಳ ಬಗ್ಗೆ ತಗೊಳ್ಬೇಕಾಗಿದೆ. 60 + 6 ಅಂದರೆ 66. ಅದಕ್ಕೆ 5ರಿಂದ ಗುಣಿಸಿದರೆ 360 ಆಗತ್ತೆ. 330 ಆಗತ್ತೆ. 360 ಆಗೋದಿಲ್ಲ, ಆಗಬೇಕು. 15 ತಿಥಿಗಳಿಗೆ 24ರಿಂದ ಗುಣಿಸಿದರೆ 360 ಆಗತ್ತಾನೆ. ಅದರಿಂದ 60 + 6 ಅಂದರೆ ಏನು ಅಂದರೆ, ಈ ಸಮಸ್ಯೆಗೆ ಹೀಗೆ ಸಮಾಧಾನ ಮಾಡಿದ್ದಾರೆ ವ್ಯಾಖ್ಯಾನಕಾರರು. 6 + 30, ಆದರೂ ಅದು 310 ಅಂದರೆ 3 ದಶಕ. ಇದು ಹೇಗೆ ಅಂತಂದರೆ, ಸಂಸ್ಕೃತದಲ್ಲಿ ದಶ ಅಂದರೆ 10 ಹೌದು, 100 ಹೌದು, 1000 ಹೌದು, ಅನಂತ ಅಂತ ಅರ್ಥ ಇಟ್ಕೊಳ್ಳೋದು ಶಾಸ್ತ್ರದ ಮರ್ಯಾದೆಯ ಪದ್ಧತಿ. ಹೀಗಾಗಿ 3 ದಶ ಅಂದರೆ 300, 300. ಹೀಗಾಗಿ 60 + 300, 360 ಆಗತ್ತೆ. ಅಥವಾ 60 + 6 ಎಂಬಲ್ಲಿ ಅಧಿಕ 6 ಎಂಬುದನ್ನು ಇನ್ನೊಮ್ಮೆ ಆವೃತ್ತಿ ಮಾಡಿಕೊಳ್ಬೇಕು. 60 + 6 ಅಧಿಕ 6 ಅಂತ, ಅಥವಾ 60 + 6 ಅಂದರೆ ಹಿಂದೆ ಹೇಳಿದಂಥ 330 ಆಗತ್ತೆ. ಆವೃತ್ತಿ ಮಾಡಿಕೊಂಡ್ರೆ ಅಧಿಕ 6 ಎಂಬತಕ್ಕಂಥ ಶಬ್ದಕ್ಕೆ ಅಧಿಕ 30 ಅಂತ ಅರ್ಥ ಆಗತ್ತೆ. ಅದನ್ನು 330ಕ್ಕೆ ಸೇರಿಸಿದರೆ 360 ಆಗಿ ಮಾಡಬಹುದು. ಹೀಗೆ ಮಾಡದೆ 6 + 65 ಅಂತ ಪಾಠವನ್ನೇ ತಿದ್ದಿದರೆ 60 + 300 ಅಂತ ಪಾಠ ಮಾಡಿಕೊಂಡ್ರೆ ಛಂದಸ್ಸು ಕೆಟ್ಟು ಬಿಡುತ್ತೆ. ಅದಕ್ಕೆ 60 300 ಅಂತ ಪಾಠಕ್ಕೆ ಇಟ್ಟುಕೊಳ್ತಕ್ಕಂಥ ಪಕ್ಷದಲ್ಲೂ ಕೂಡ ಅಧಿಕ ಶಬ್ದವನ್ನು ಬಿಟ್ಟಂತಾಗತ್ತೆ. ಅದಕ್ಕೋಸ್ಕರವಾಗಿ ಛಂದಸ್ಸಿಗೆಡತ್ತೆ. 60 300 ಅಂತ ಪಾಠ ಇಟ್ಕೊಳ್ತಕ್ಕಂಥ ಪಕ್ಷದಲ್ಲೂ ಕೂಡ ಅಧಿಕ ಶಬ್ದವನ್ನು ಬಿಟ್ಟಂತಾಗತ್ತೆ. ಇರಲಿ, ಪಾಠಾಂತರದ ಬಗ್ಗೆ ವಿಚಾರ ಮುಂದೆ ಮಾಡೋಣ. ಪಾಠದಲ್ಲಿ ಇವಾಗ ಮಾಡ್ತಾ ಕೂತ್ಕೊಂಡ್ರೆ ಆಗಲ್ಲ. ಆದ್ದರಿಂದ ಈ ರೀತಿಯಾಗಿ ಭಗವದ್ ರೂಪಗಳಲ್ಲಿ ಮನಸ್ಸನ್ನಿಟ್ಟರೆ ಪರಮಾತ್ಮನ ಅನುಗ್ರಹ ನಮಗಾಗತ್ತೆ. ಪರಮಾತ್ಮನ ಅನುಗ್ರಹವಾಗಿ ತಾಪತ್ರಯ ದೋಷ ಪರಿಹಾರ ಆಗತ್ತೆ ಅಂತ. ಹೇಗೆ ತಾಪತ್ರಯ ದೋಷ ಪರಿಹಾರ? ತಾಪತ್ರಯಗಳು ಯಾವ್ಯಾವುದು ಅಂತ ಸಂಕರ್ಷಣ ಒಡೆಯರು ಹೇಳ್ತಾರೆ. ದಾರಿದ್ರ್ಯ ದೋಷ, ರೋಗಾದಿ ಉಪದ್ರವ, ಮನೋರಾಗ, ಇದು 3 ತಾಪತ್ರಯ. ತಾಪತ್ರಯ ಜಗನ್ನಾಥದಾಸರು ಹೇಳ್ತಾರೆ, ಮಹದೋಷ ತಾಪತ್ರಯದ ಮಹದೋಷವೆಲ್ಲಿಹುದು ಅಂತ. ಮಹದೋಷ ಅಂದರೆ ಯಾವುದು ಅಂದರೆ ಪೂರ್ವಜನ್ಮದಲ್ಲಿ ಈ ಜನ್ಮದಲ್ಲಿ ಮಾಡಿದ ಮಹಾ ಪಾಪಗಳು. ಅದು ಹೇಗೆ ಪರಿಹಾರ ಆಗತ್ತೆ ಅಂದರೆ ಹೀಗಾಗತ್ತಂತೆ ನೋಡ್ರಿ. ದೇವರ ಈ ಭಗವದ್ರೂಪಗಳ ಚಿಂತನೆಯನ್ನು ಮಾಡ್ತಾ ಹೋದರೆ ಇವೆಲ್ಲ ನಮಗೆ ಲಭ್ಯವಾಗತ್ತೆ ಅಂತಾರೆ ಜಗನ್ನಾಥದಾಸರು. ಅನುಭವದಿಂದ ಹೇಳಿದ ಮಾತುಗಳಿದೆಲ್ಲ ಅವ್ರದ್ದು. ಪೂರ್ವಜನ್ಮದ ಪಾಪ, ಈ ಜನ್ಮದ ಪಾಪ ಎಲ್ಲವೂ ಪರಿಹಾರವಾಗತ್ತೆ. ಯಾರು ಪರಮಾತ್ಮನ ಪಾದಾರವಿಂದಗಳಲ್ಲಿ ಮನಸ್ಸಿಟ್ಟಿರ್ತಾನೆ ಅವನು ನಿವೃತ್ತಿ ಕರ್ಮಾನುಷ್ಠಾನನಾಗಿರ್ತಾನೆ. ಫಲಾಪೇಕ್ಷಾರಹಿತವಾಗಿ ಏನೂ ಅಪೇಕ್ಷೆ ಪಡದಂತೆ ಸುಖಾಪೇಕ್ಷಾರಹಿತನಾಗಿ ಇದ್ದವನಿಗೆ ದಾರಿದ್ರ್ಯ ದೋಷ ಬರಲ್ಲ. ಸುಖವೇ ಬೇಡ ಅಂದವನಿಗೆ, ದೇವರು ಏನು ಕೊಡ್ತಾನೋ ಅದು ಸಾಕು ಅಂದವನಿಗೆ ದಾರಿದ್ರ್ಯ ದೋಷ ಇಲ್ಲ. ದುಃಖ ಏನೇ ಬಂದರೂ
ಬರ್ತಾ ಇರುತ್ತೆ ಹೋಗುತ್ತೆ ಅಂತ ಸಂಘವೇ ಇಟ್ಕೊಳ್ಳದೆ ಇದ್ರೆ ಅದರಲ್ಲಿ ದುಃಖದಿಂದ ಮನಸ್ಸು ಯಾರಿಗೂ ತೊಯ್ಯಲ್ಲ, ನಿಸ್ಸಂಗನಾಗಿರ್ತಾನೆ. ಆದ್ದರಿಂದ ಅವನಿಗೆ ಮನೋರೋಗ ಬರಲ್ಲ. ಇನ್ನು ಪಾಪಗಳಿಂದ ರೋಗ ಪ್ರಾಪ್ತಿ, ಅದರಿಂದ ಮಾಡತಕ್ಕಂಥ ಕರ್ಮಗಳನ್ನು ಮಾಡುವಾಗ ಕರ್ಮಗಳನ್ನು ಭಗವದರ್ಪಣೆ ಮಾಡಿಬಿಡ್ತಾನಾದ್ದರಿಂದ ಪಾಪದ ಲೇಪ ಅವನಿಗಾಗಲ್ಲ. ಮಾಡಿದ ಸಕಲ ಕರ್ಮಗಳನ್ನು ಭಗವಂತ ಮಾಡಿಸಿದ್ದಾನೆ, ಅವನೇ ಮಾಡ್ತಾನೆ, ಅವನೇ ಸ್ವತಂತ್ರ, ಅವನೇ ಕರ್ತ, ಅವನೇ ಕಾರಯಿತ, ನಾನು ಕೇವಲ ಪರಾಧೀನ ನಾನು ಎಂಬುದಾಗಿ ಯಾರು ಚಿಂತನೆ ಮಾಡಿ ಪುಣ್ಯ ಪಾಪಗಳ ಅರ್ಪಿಸಿ ಅವನಡಿಗೆ ಅಂತ ಯಾರು ಅರ್ಪಣೆ ಮಾಡಿಬಿಡ್ತಾನೆ, ಅವನಿಗೇನಾಗತ್ತೆ, ಯಾವುದೇ ವಿಧವಾಗಿರತಕ್ಕಂತಹ ಪಾಪಗಳ ಸಂಬಂಧ ಇಲ್ಲದಂತೆ ಪಾಪಗಳಿಂದ ಬರತಕ್ಕಂಥ ರೋಗದ ಪ್ರಾಪ್ತಿಯೂ ಅವನಿಗೆ ಆಗೋದಿಲ್ಲ ಅಂತ ಹೀಗೆ ಸಂಕರ್ಷಣ ಒಡೆಯರು ವ್ಯಾಖ್ಯಾನವನ್ನು ಬರೀತಾರೆ. ಆದ್ದರಿಂದ ಒಟ್ಟು ಈ ಶ್ಲೋಕದಲ್ಲಿ 360 ದಿವಸಗಳಲ್ಲಿ 24 ಪಕ್ಷಗಳು 12, 15 ತಿಥಿಗಳಿಂದ ನಾವು ಹೆಚ್ಚಿಸಿದಾಗ ಅಷ್ಟು ಭಗವದ್ ರೂಪಗಳಲ್ಲಿ ಮನಸ್ಸನ್ನು ಚಿಂತನೆ ಮಾಡಿದರೆ ತಾಪತ್ರಯ ಮಹದೋಷಗಳು ಕೂಡ ನಮಗೆ ಪರಿಹಾರ ಆಗತ್ತೆ ಎಂಬುದನ್ನು ಬರೀ ಏನೋ ಲೆಕ್ಕಾಚಾರವನ್ನು ಜಗನ್ನಾಥದಾಸರು ಹೇಳಿಕೊಂಡು ಹೋಗದೆ ಇದು ಒಂದು ಪರಮಾನುಗ್ರಹವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಈಗ ಇನ್ನೂ ಸ್ವಲ್ಪ ಕೆಳಗಿಳಿತಾರೆ. ಮಾಸ ತಿಥಿಗಳಿಗೆ ಹೋದ್ರಲ್ವಾ, ದಿವಸದ ಭಾಗಕ್ಕೆ ಬರ್ತಾರೆ ಮುಂದಿನ ಪದ್ಯದಲ್ಲಿ. ದಿವಸ ಯಾಮ ಮುಹೂರ್ತ ಘಟಿಕಾದಿ ಅವಯವಗಳೊಳಗಿದ್ದು ಗಂಗಾ ಪ್ರವಹದಂದದಿ ಕಾಲ ನಾಮಕ ಪ್ರವಹಿಸುತ್ತಲಿಪ್ಪ ಇವನ ಗುಣರೂಪ ಕ್ರಿಯಂಗಳ ನಿವಹದೊಳು ಮುಳುಗಾಡುತ್ತಲಿ ಭಾರ್ಗವಿ ಸದಾನಂದಾತ್ಮಳಾಗಿಗಳು ಎಲ್ಲ ಕಾಲದಲ್ಲಿ. ದಿವಸ ಯಾಮ ಮುಹೂರ್ತ ಘಟಿಕಾದ್ಯವಯವದೊಳಗಿದ್ದು ಗಂಗಾ ಪ್ರವಹದಂದದಿ ಕಾಲನಾಮಕ ಪ್ರವಹಿಸುತ್ತಲಿಪ್ಪ ಇವನ ಗುಣರೂಪ ಕ್ರಿಯಂಗಳ ನಿವಹದೊಳು ಮುಳುಗಾಡುತ್ತಲಿ ಭಾರ್ಗವಿ ಸದಾನಂದಾತ್ಮಳಾಗಿಗಳೆಲ್ಲ ಕಾಲದಲ್ಲಿ. ಲಕ್ಷ್ಮೀದೇವಿ ಮಹಿಮೆ ಇದು. ಪರಮಾತ್ಮನ ಈ ಕಾಲನಾಮಕ ಪರಮಾತ್ಮನ ಉಪಾಸನೆಯನ್ನು ಲಕ್ಷ್ಮೀದೇವಿ ಹೇಗೆ ಮಾಡ್ತಾಳೆ ಅಂತ ನಮ್ಮ ಮನಸ್ಸಿಗೂ ತಂದು ಕೊಡ್ತಾ ಇದ್ದಾರೆ ಜಗನ್ನಾಥದಾಸರು. ಏನೋ ಅವರು ಕಣ್ಣು ಮುಚ್ಚಿಕೊಂಡು ಮೂಗು ಹಿಡ್ಕೊಂಡು ಎಲ್ಲೋ ಧ್ಯಾನ ಮಾಡ್ತಾರೆ ಅಂತಲ್ಲ, ಅವ್ರು ಹೇಗೆ ಮಾಡ್ತಾರೆ, ಎಷ್ಟು ಆನಂದ ಪಡ್ತಾರೆ ಎಂಬುದರ ಜ್ಞಾನವನ್ನು ನಮಗೂ ಕಿಂಚಿತ್ತು ಪ್ರಸಾದ ರೂಪೇಣ ಕೊಡ್ತಾ ಇದ್ದಾರೆ ಜಗನ್ನಾಥದಾಸರು. ಪದಚ್ಛೇದ ಪುಸ್ತಕ ಇದ್ದರೆ ಹಾಕ್ಕೊಳ್ರಿ. ದಿವಸ ಯಾಮ ಮುಹೂರ್ತ ಘಟಿಕಾದಿ ಅವಯವಗಳೊಳಗಿದ್ದು ಗಂಗಾ ಪ್ರವಾಹದಂದದಿ ಕಾಲನಾಮಕ ಪ್ರವಹಿಸುತ್ತಲಿಪ್ಪ. ಹರಿಕಥಾಮೃತ ಸಾರವನ್ನು ಓದುವಾಗ ಅರ್ಥವಾಗುವಂತೆ ಓದಬೇಕು, ಇನ್ನೊಬ್ಬರಿಗೆ ಕೇಳಿಸುವಾಗ. ಪಾರಾಯಣ ಮಾಡುವಾಗ ಗುಡುಗುಡು ಪಾರಾಯಣ ಮಾಡಿ ಮುಗಿಸ್ಬಿಟ್ರಲ್ಲ, ಕೇಳ್ತಾ ಇದ್ದವರಿಗೂ ಅದು ಆನಂದ ಕೊಡಬೇಕು, ನಮಗೂ ಆನಂದ ಆಗ್ತಾ ಇರಬೇಕು. ಹಾಗೆ ಒಂದು ಸಂಧಿ ಮಾಡಿದರೂ ಸಾಕು, 32 ಸಂಧಿ ಪಾರಾಯಣ ಮಾಡಲೇಬೇಕು, ಮುಗಿಸ್ಲೇಬೇಕು ಅನ್ನುವ ಹಠ ಬೇಕಾಗಿಲ್ಲ. ಆ ಥರ ಮುಗಿಸ್ಲೇಬೇಕು ಅಂತ ಎಲ್ಲೂ ಪದ್ಧತಿ ಹೇಳಿಲ್ಲ. ಜಗನ್ನಾಥದಾಸರೇ ಬೇಕಾಷ್ಟು ಹೇಳ್ತಾರೆ, 3 ಕಾಲಗಳಲ್ಲಿ ಪಠಿಸೆ, 3 ಹೊತ್ತು ಪಠನ ಮಾಡಿರಿ. 3 ಹೊತ್ತರಿಂದ ಅದನ್ನು ಪದಚ್ಛೇದ, ಅದನ್ನು 32 ಸಂಧಿನ ದಿವಸದ 3 ಟೈಮಿಗೆ ಮಾಡಿಕೊಂಡ್ರೆ ಅದು ಕಡಿಮೆ ಆಗಿ ಬೇಗ ಕಾಲ ಮುಗಿಯುತ್ತೆ ಅಂತ. ಪ್ರವಹದಂದದಿ ಕಾಲನಾಮಕ ಪ್ರವಹಿಸುತ್ತಲಿಪ್ಪ ಇವನ ಗುಣ ರೂಪ ಕ್ರಿಯಂಗಳ ನಿವಹದೊಳು ಮುಳುಗಾಡುತ್ತಲಿ ಭಾರ್ಗವಿ ಸದಾ ಆನಂದಾತ್ಮಳಾಗಿಹಳು ಎಲ್ಲ ಕಾಲದಲ್ಲಿ. ಒಂದು ದಿವಸ, ಅದಕ್ಕೆ ಯಾಮದಿಂದ ಒಂದು ದಿವಸ, ಯಾಮಕ್ಕೆ ಮುಹೂರ್ತ, ಅದಕ್ಕೆ ಘಳಿಗೆ, ಹೀಗೆ ದಿವಸ ಯಾಮ ಮುಹೂರ್ತ ಘಳಿಗೆ ಮುಂತಾದ ಕಾಲದ ಅಂಶಗಳ ಒಳಗಿದ್ದು ಕಾಲನಾಮಕನಾದ ಹರಿ ಗಂಗಾ ಪ್ರವಾಹದಂತೆ ಕಾಲದ ಪ್ರವಾಹ ರೂಪದಿಂದ ಪ್ರವಹಿಸ್ತಾ ಇದ್ದಾನೆ. ಇವನ ಈ ಗುಣರೂಪ ಕ್ರಿಯೆಗಳ ಸಮೂಹದಲ್ಲಿ ಪರಮಾತ್ಮನ ಗುಣದ ಸಮೂಹ, ಪರಮಾತ್ಮನ ರೂಪಗಳ ಸಮೂಹ, ಪರಮಾತ್ಮನ ಕ್ರಿಯೆಗಳ ಸಮೂಹ. ಪರಮಾತ್ಮನ ಗುಣಗಳು ಅಂದರೆ ಅನಂತಾನಂತ ಗುಣಗಳು ಪರಮಾತ್ಮನದ ಸಮೂಹ. ಪರಮಾತ್ಮನ ರೂಪಗಳು ಅಜಿತಾದಿ ರೂಪ, ದಶಾವತಾರ ರೂಪ, ವ್ಯೂಹವಾದ 5 ಭಗವಂತನ ಭಗವದ್ ರೂಪ, ಅನಂತ ಜೀವರಲ್ಲಿರತಕ್ಕಂಥ ರೂಪ. ಅದಾದ ಮೇಲೆ ಪರಮಾತ್ಮನ ಕ್ರಿಯೆ, ದಾನವರ ಸಂಹಾರ, ಸಜ್ಜನರಿಗೆ ಸಂತೋಷಪಡಿಸೋಣ, ಜಗತ್ತಿನ ಸೃಷ್ಟಿ ಮಾಡೋಣ, ಸ್ಥಿತಿ ಮಾಡೋಣ, ಲಯ ಮಾಡೋಣ, ಅನಂತ ಜೀವರಲ್ಲಿ ನಾನಾ ವಿಧವಾಗಿರತಕ್ಕಂಥ ವ್ಯಾಪಾರಗಳು ಕ್ರಿಯೆಗಳನ್ನು
ಈ ಸಮೂಹದಲ್ಲಿ ಮಹಾಲಕ್ಷ್ಮೀ ದೇವಿ ಮುಳುಗಾಡ್ತಾ ಸದಾ ಆನಂದ ಸ್ವರೂಪಳಾಗಿ ಎಲ್ಲ ಕಾಲದಲ್ಲಿ ಇರ್ತಾಳೆ ಲಕ್ಷ್ಮೀದೇವಿ. ನೋಡ್ರಿ, ಅವ್ರಿಗೆಲ್ಲ ಇದೆಲ್ಲ ಗೊತ್ತಿದೆ. ನಮಗೂ ಗೊತ್ತಾಗತ್ತೆ ಯಾವಾಗಲೂ ಉಪನ್ಯಾಸ ಕೂತಾಗ, ಆಮೇಲೆ ಮರ್ತು ಬಿಡ್ತೀವಿ. ಇದನ್ನು ಮಾಡ್ತಾ ಹೋದರೆ ನಾವು ಆನಂದಮಗ್ನರಾಗೇ ಇರ್ಬೋದು. ನಾವು ಇದನ್ನೆಲ್ಲ ಮರ್ತು ಬಿಡ್ತೀವಿ. ದುಡ್ಡಿಲ್ಲ, ಮಕ್ಕಳ ಕೆಲಸ ಆಗಿಲ್ಲ, ಮನೆ ಕೆಲಸದವಳು ಬಂದಿಲ್ಲ, ಮನೆ ಕಸ ಗುಡಿಸೋರು ಬಂದಿಲ್ಲ, ಏನೇನೋ ಆಲೋಚನೆ ಮಾಡ್ತೀವಿ. ನಾವು ದೇವರ ಆಲೋಚನೆ ಮಾಡಲ್ಲ, ದೇವರು ನಮ್ಮ ಬಗ್ಗೆ ಯಾವುದು ಮಾಡಲ್ಲ. ನಾವು ದೇವರ ಬಗ್ಗೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಮದೆಲ್ಲ ಅವನು ಪರಮಾತ್ಮ ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಹಾಗಾಗಿ ನಾವು ಅದನ್ನು ಮಾಡಬೇಕು. ದಿವಸಯಾಮ ಮುಹೂರ್ತ ಘಟಿಕಾ ದ್ಯವಯವದೊಳಗಿದ್ದು, ದಿವಸಗಳು ಪ್ರವಾಹದಂತೆ ಒಂದರ ಹಿಂದೆ ಇನ್ನೊಂದರಂತೆ ಬಂದು ಹೋಗ್ತಾ ಇರುತ್ತೆ. ಜೊತೆಗೆ ದಿವಸದ ಭಾಗಗಳಾದ ಯಾಮಗಳು ಪ್ರವಾಹ ರೂಪದಿಂದ ಹರಿತಾ ಇರುತ್ತೆ. ಅವುಗಳ ಜೊತೆಗೆ ಯಾಮದ ಭಾಗಗಳಾದ ಮುಹೂರ್ತಗಳು, ಅದರ ಜೊತೆಗೆ ಮುಹೂರ್ತದ ಭಾಗಗಳಾದ ಘಳಿಗೆಗಳು, ಘಳಿಗೆಯ ಭಾಗವಾದ ಲಘುಗಳು, ಲಘುಗಳ ಭಾಗವಾದ ಕಾಷ್ಟಗಳು, ಕಾಷ್ಟ ಭಾಗಗಳಾದ ಕ್ಷಣಗಳು, ಕ್ಷಣ ಭಾಗಗಳಾದ ನಿಮೇಷಗಳು, ನಿಮೇಷ ಭಾಗಗಳಾದ ಲವಗಳು, ಲವ ಭಾಗವಾದ ವೇದ, ವೇದ ಭಾಗಗಳಾದ ತ್ರುಟಿ, ತ್ರುಟಿ ಭಾಗಗಳಾದ ತ್ರಣುಕ, ತ್ರಣುಕದ ಕಾಲಭಾಗ ದ್ರಣುಕ, ದ್ರಣುಕದ ಕಾಲಭಾಗ ಪರಮಾಣು ಕಾಲಗಳು. ತುಂಬ ಸ್ಟಿಫ್ ಆಗಿದೆ ಅಲ್ಲ, ಬಿಡಿಸಿ ಸ್ವಲ್ಪ ಹೇಳ್ತೀನಿ ಕೇಳ್ರಿ. ಒಂದು ಪರಮಾಣು ಕಾಲ ಇದೆ. ಆ ಒಂದು ಪರಮಾಣು ಕಾಲದ ಒಳಗಡೆ ಎಷ್ಟಿದೆ ಅಂತ ನಾವು ವಿಭಾಗ ಮಾಡಲಿಕ್ಕೆ ನಮ್ಮ ಕೆಲಸ ಸಾಧ್ಯ ಇಲ್ಲ. ಆದರೆ ಒಂದು ಪರಮಾಣು ಕಾಲ ಅಂತ ಇಟ್ಕೊಂಡ್ರೆ 2 ಪರಮಾಣು ಕಾಲಗಳನ್ನು ಸೇರಿಸಿದರೆ ಅದೇನಾಗತ್ತೆ ಅಂದರೆ ಒಂದು ದ್ರಣುಕ ಕಾಲ ಅಂತಾಗತ್ತೆ. 3 ದ್ರಣುಕ ಕಾಲಗಳನ್ನು ಸೇರಿಸಿದರೆ ಒಂದು ತ್ರಣುಕ ಅಂತಾಗತ್ತೆ. 3 ತ್ರಣುಕಗಳನ್ನು ಸೇರಿಸಿದರೆ ಒಂದು ತ್ರುಟಿ ಅಂತಾಗತ್ತೆ. 3 ತ್ರುಟಿಗೆ ಒಂದು ವೇದ ಅಂತಾಗತ್ತೆ. 3 ವೇದವನ್ನು ಸೇರಿಸಿದರೆ ಒಂದು ಲವಕಾಲವಾಗತ್ತೆ. 3 ಲವಕಾಲವನ್ನು ಸೇರಿಸಿದರೆ ಒಂದು ನಿಮೇಷ ಅಂತಾರೆ. ನಿಮಿಷ ಕನ್ನಡದಲ್ಲಿ ಅಪಭ್ರಂಶ ಆಗಿದೆ. 3 ನಿಮೇಷಗಳನ್ನು ಸೇರಿಸಿದರೆ ಒಂದು ಕ್ಷಣ, 5 ಕ್ಷಣಗಳು ಸೇರಿದರೆ ಒಂದು ಕಾಷ್ಟ, 15 ಕಾಷ್ಟಗಳು ಸೇರಿದರೆ ಒಂದು ಲಘು. ಅಂದರೆ ಎಷ್ಟಾಗತ್ತೆ ಅಂದರೆ 1 ಮಿನಿಟ್ 36 ಸೆಕೆಂಡು, 2 ಗಂಟೆ 36 ನಿಮಿಷಕ್ಕೆ ಒಂದು ಯಾಮ ಆಗತ್ತೆ. 2 ಘಳಿಗೆ ಸೇರಿದರೆ ಒಂದು ಮುಹೂರ್ತ ಆಗತ್ತೆ. ಒಂದು ಹಗಲು ಒಂದು ರಾತ್ರಿ ಸೇರಿದರೆ ಆ ಥರದ ದಿವಸಕ್ಕೆ ಒಂದು ದಿವಸಕ್ಕೆ 8 ಯಾಮಗಳಾಗತ್ತೆ. 60 ಘಳಿಗೆಗಳಿಗೆ ಒಂದು ಘಟಿಕ ಆಗತ್ತೆ. ಒಂದು ದಿವಸಕ್ಕೆ 60 ಘಳಿಗೆ ಇರುತ್ತೆ. ಹೀಗೆ ಇದೆಲ್ಲ ಲೆಕ್ಕ. ಇದು ಇಷ್ಟು ಕೊನೆಯ ತನಕ ಹೋಗುತ್ತಾರೆ ನಮ್ಮವರು ಜ್ಯೋತಿಷ್ಯದಲ್ಲಿ. ಇದೆಲ್ಲ ಭಾಗವತದಲ್ಲಿ ಬಂದಿದೆ, ಹರಿಕಥಾಮೃತಸಾರದಲ್ಲಿ ಸದ್ಯ ನಮಗೆ ವ್ಯಾಖ್ಯಾನಕಾರರು ವ್ಯಾಖ್ಯಾನ ಮಾಡಿಲ್ಲ. ಆದ್ದರಿಂದ ವರ್ಷ ಪ್ರವಾಹದ ಜೊತೆಗೆ 360 ವರ್ಷಗಳಿಂದ ಆಗತಕ್ಕಂಥ ದೇವಮಾನದ ವರ್ಷಗಳ ಪ್ರವಾಹ ಇದೆ. ಜೊತೆಗೆ ಯುಗಗಳ ಪ್ರವಾಹ, ಮನ್ವಂತರಗಳ ಪ್ರವಾಹ, 14 ಮನ್ವಂತರಗಳ ಪ್ರವಾಹ, ಬ್ರಹ್ಮದೇವರ ದಿನದ ಪ್ರವಾಹ, ವರ್ಷಗಳ ಬ್ರಹ್ಮನ ವರ್ಷ, ದೇವತೆಗಳ ವರ್ಷ, ಪಿತೃಗಳ ವರ್ಷ, ಮಾನವರ ವರ್ಷ ಪ್ರವಾಹ, ಬ್ರಹ್ಮಕಲ್ಪಗಳ ಪ್ರವಾಹಗಳು, ಹೀಗೆಲ್ಲ ಕಾಲದಲ್ಲಿದೆ. ಈ ಕಾಲ ಪ್ರವಾಹಗಳಿಗೆ ಯಾವತ್ತೂ ಪ್ರಾರಂಭ ಆಯಿತು, ಯಾವುದು ಮಧ್ಯಕಾಲ, ಯಾವುದು ಅಂತ್ಯ ಇಲ್ಲ. ನಾವು ಮಾಡ್ಕೋತೀವಲ್ವ ದಿವಸದಲ್ಲಿ. ಇವತ್ತು ದಿವಸದ ಆದಿ, ಈಗ ದಿವಸದ ಮಧ್ಯಾಹ್ನ, ಮಧ್ಯಕಾಲ, ಸಾಯಂಕಾಲ ಆದರೆ ಅಂತ್ಯಕಾಲ ಅಂತ ನಾವು ಹೇಳ್ತೀವಿ. ಆದರೆ ಕಾಲ ಪ್ರವಾಹದಲ್ಲಿ ಯಾವುದು ಆದಿ, ಯಾವುದು ಮಧ್ಯ, ಯಾವುದು ಅಂತ ಗೊತ್ತಾಗೋದಿಲ್ಲ. ಇದು ಕಾಲ ಪ್ರವಾಹದ ಅದ್ಭುತತೆ. ಕಾಲ ಪ್ರವಾಹದಂದದಿ ಕಾಲನಾಮಕ ಪ್ರವಹಿಸುತ್ತಲಿಪ್ಪ, ಗಂಗಾ ಪ್ರವಾಹದಂದದಿ ಕಾಲನಾಮಕ ಪ್ರವಹಿಸುತ್ತಲಿಪ್ಪ, ದಿವಸ ಯಾಮ ಮುಹೂರ್ತ ಘಟಿಕಾದ್ಯವಯವದೊಳಗಿದ್ದು ಗಂಗಾ ಪ್ರವಾಹದಂದದಿ ಕಾಲನಾಮಕ ಪ್ರವಹಿಸುತ್ತಲಿಪ್ಪ. ಎಲ್ಲ ಕಾಲಗಳಲ್ಲೂ ಕೂಡ ಆಯಾ ಕಾಲಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿ ಅವಳೊಳಗೆ ನಿಯಾಮಕನಾಗಿ ಪ್ರವೇಶವನ್ನು ಮಾಡಿ ಕಾಲಗಳಂತೆಯೇ ಪ್ರವಾಹ ರೂಪದಿಂದ ಪರಮಾತ್ಮ ಹರಿತಾ ಇರ್ತಾನೆ. ಗಂಗಾ ಪ್ರವಾಹದಂತೆ ಪರಮಾತ್ಮ ಹರಿತಾನೆ. ನದಿ ಹರಿಯಲ್ಲ, ನದಿ ಅಲ್ಲೇ ಇರುತ್ತೆ, ನೀರು ಹರಿಯುತ್ತೆ. ಯಾವುದೇ ಕಾಲ ಬಂದರೂ ಕೂಡ ಅದು ಮುಗಿದಾಗ, ಅದು ಹೊರಟೋದಾಗ ಕ್ಷಣವೂ ವಿಳಂಬ ಮಾಡೋದಿಲ್ಲ, ಹೊರಟೋಗಿಬಿಡುತ್ತೆ. ಒಂದು ದಿವಸ ಆ ದಿವಸ ಕಾಲದಲ್ಲಿ ಮಾತ್ರ ಇದ್ದು ಬಳಿಕ ಒಂದು ಕ್ಷಣವೂ ನಿಲ್ಲದೆ ಹೊರಟೋಗಿಬಿಡುತ್ತೆ. ಗಂಗಾ ಪ್ರವಾಹ ಕಡು ಬೇಸಿಗೆಯಲ್ಲೂ ಬತ್ತೋದಿಲ್ಲ, ಹಾಗೆ ಕಾಲಪ್ರವಾಹವೂ ಕೂಡ ನಿಲ್ಲೋದೇ ಇಲ್ಲ.
ಲಯಕಾಲದಲ್ಲೂ ಕಾಲಪ್ರವಾಹ ಇದೆ. ಆಗಲೂ ಕಾಲ ಹುಟ್ಟುತ್ತೆ, ನಾಶವಾಗತ್ತೆ. ಲಯಕಾಲದಲ್ಲಿ ಬೇರೆ ಯಾವ ಪದಾರ್ಥಕ್ಕೂ ಉತ್ಪತ್ತಿ ಇರೋದಿಲ್ಲ, ಕಾಲಕ್ಕೆ ಮಾತ್ರ ಉತ್ಪತ್ತಿ ಇರುತ್ತೆ. ಲಯಕಾಲದಲ್ಲೂ ಕೂಡ ಸೂಕ್ಷ್ಮವಾದ ಪ್ರಕೃತಿ ಪರಮಾಣುಗಳಿಂದ ಸರ್ವದೇಶ ವ್ಯಾಪ್ತವಾದ ಕ್ಷಣಾದಿ ಕಾಲವನ್ನು ಪರಮಾತ್ಮ ನಿರ್ಮಾಣ ಮಾಡ್ತಾನೆ. ಕಾಲ ತನ್ನಲ್ಲಿ ತಾನಿರುತ್ತೆ, ಏಕೆಂದರೆ ತನ್ನಲ್ಲಿ ತಾನಿದ್ದಾನೆ ಹರಿ. ಹರಿ ಕಾಲದಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ. ಅದರಿಂದ ಈ ಕ್ಷಣದಲ್ಲಿ ಈ ಕ್ಷಣ ಇದೆ, ಈ ದಿನದಲ್ಲಿ ಈ ದಿನ ಇದೆ ಅಂತಲೇ ಎಲ್ಲರಿಗೆ ಅನುಭವ. ಮರುಕ್ಷಣದಲ್ಲಿ ಆ ಕ್ಷಣ ಇಲ್ಲ, ಮರುದಿನದಲ್ಲಿ ಮುಂದಿನ ದಿವಸದಲ್ಲಿ ಈ ದಿವಸ ಇಲ್ಲ, ಹಿಂದಿನ ದಿವಸ ನಾಶವಾಗಿರುತ್ತೆ. ಈಗ 4 ಗಂಟೆ 5 ಗಂಟೆ 3 ನಿಮಿಷ ಆದರೆ 5 ಗಂಟೆ 1 ನಿಮಿಷ ಇಲ್ಲ, ಇವಾಗ ನಾಶವಾಗಿ ಬಿಡುತ್ತೆ, ಮುಂದಿನ ಕ್ಷಣ ಇದೆ. ಆದ್ದರಿಂದ ಮರುದಿನದಲ್ಲಿ ಈ ದಿವಸ ಇಲ್ಲ, ನಾಶವಾಗಿರುತ್ತೆ. ಹೀಗೆ ಯುಗದಲ್ಲಿ ಯುಗವನ್ನು ಕಲ್ಪನೆ ಮಾಡಿಕೊಂಡ್ರೆ ಕಲ್ಪವನ್ನು ಪರಮಾತ್ಮ ಸೃಷ್ಟಿ ಮಾಡಿ ಪ್ರವಾಹ ರೂಪವಾಗಿ ತಾನು ಹರಿತಾ ಇರ್ತಾನೆ ಪರಮಾತ್ಮ. ಅದರೊಳಗೆ ತಾನೇ ಇದ್ದು ಅದೇ ಆಕಾರದಲ್ಲಿದ್ದು ಪರಮಾತ್ಮ ಕಾಲ ಪ್ರವಾಹದಲ್ಲಿ ಹರಿತಾ ಇರ್ತಾನೆ. ಇಂಥ ಹರಿಯ ಪರಮಾದ್ಭುತ ರೂಪವನ್ನು ಪ್ರತ್ಯಕ್ಷವಾಗಿ ಕಂಡು ಮಹಾಲಕ್ಷ್ಮಿ ಆನಂದ ಆಶ್ಚರ್ಯ ಸಮುದ್ರದಲ್ಲಿ ಮುಳುಗೇಳ್ತಾಳೆ. ಕಾಲನಾಮಕ ಪರಮಾತ್ಮ ಅಂದರೆ ಏನು ಅಂತಂದರೆ, ಸೋನಂತೋಂತಕರಃ ಕಾಲೋ ಅನಾದಿರಾದಿ ಕೃತವ್ಯಯ ಜನಂ ಜನೇನ ಜನಯನ್ ಮಾರಯನ್ ಮೃತ್ಯುನಾಂತಕಂ ಅಂತ ಭಾಗವತ. ಅನಂತನಾಮಕನಾದ ಪರಮಾತ್ಮ ಅನಂತ ಕಾಲಗಳಲ್ಲಿ ಅವರವರಿಂದ ಅವರವರನ್ನು ನಾಶ ಮಾಡ್ತಾ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾ ಇರ್ತಾನೆ. ಇದಾದ ಮೇಲೆ ನಾವು ಮುಂದೆ ನೋಡ್ತಕ್ಕಂಥದ್ದು, ಆಕಾಶದಂತೆ ಸರ್ವತ್ರ ವ್ಯಾಪ್ತವಾದ ಅಖಂಡವಾದ ಮಹಾಕಾಲ ಒಂದಿದೆ ಅಂತ ತಾರ್ಕಿಕರೆಲ್ಲ ಹೇಳ್ತಾರೆ. ಅದಕ್ಕೆ ಆಧಾರ ಇಲ್ಲ, ಬರೀ ಕಲ್ಪನೆಯನ್ನು ಮಾಡ್ತಾ ಇದ್ದಾರೆ. ಅದು ನಮ್ಮ ಅನುಭವಕ್ಕೆ ಗೋಚರವಾಗೋದಿಲ್ಲ, ಅದು ನಮಗೆ ಬೇಡ. ಇವನ ಗುಣರೂಪ ಕ್ರಿಯೆಗಳ ನಿವಹದೊಳು ಮುಳುಗಾಡುತ್ತಲೀ, ಇದೊಂದು ಬಹಳ ಅದ್ಭುತ. ಕಾಲನಾಮಕನಾದ ಹರಿಯ ಕಾಲಾಂತರ್ಗತ ರೂಪಗಳೇ ಅದ್ಭುತ, ಹೇಳಲಿಕ್ಕೂ ನಮಗೆ ಬರಲ್ಲ. ಸುನಾಮಿ ಕಾಲ, ಮಳೆಗಾಲ, ಬೇಸಿಗೆ ಕಾಲ, ಚಳಿಗಾಲ, ದಿವಸದ ಒಂದೊಂದು ಕಾಲ, ದಿವಸದಲ್ಲಿ ಒಂದು ಚಳಿಗಾಲ, ದಿವಸದಲ್ಲಿ ಒಂದು ಶಕೆಯ ಕಾಲ, ದಿವಸದಲ್ಲಿ ರಾತ್ರಿಯ ಕಾಲ, ದಿವಸದಲ್ಲಿ ಬೆಳಗಿನ ಸೂರ್ಯೋದಯದ ಕಾಲ, ಸೂರ್ಯಾಸ್ತಮಾನದ ಕಾಲ. ಕಾಲಾಂತರ್ಗತನಾದ ಪರಮಾತ್ಮನ ಅನಂತ ರೂಪಗಳೇ ಅದ್ಭುತ. ಇನ್ನು ಅವುಗಳು ಸಮಸ್ತ ಪ್ರಪಂಚಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಇನ್ನೂ ಅದ್ಭುತ. ಇವನ ಗುಣರೂಪ ಕ್ರಿಯೆಗಳ ನಿವಹದಲ್ಲಿ ಪರಮಾತ್ಮನ ಗುಣಗಳೂ ಅದ್ಭುತ, ಅವನ ರೂಪಗಳು ಅದ್ಭುತ, ಪರಮಾತ್ಮನ ಕ್ರಿಯೆಗಳು ಅದ್ಭುತ. ಆದ್ದರಿಂದ ಹರಿಕಥಾಮೃತಸಾರ ಮೊದಲು ಚೆನ್ನಾಗಿ ಅರ್ಥ ಆಗಬೇಕಾದ್ರೆ ಸತ್ತತ್ವರತ್ನಮಾಲ ಇವೇ ಮೊದಲಾದ ಪ್ರಮೇಯ ಗ್ರಂಥಗಳನ್ನು ಹೆಚ್ಚಿಗೆ ಕೇಳಬೇಕು. ಅಲ್ಲಿ ಇದರ ಬಗ್ಗೆ ಸಾಕಷ್ಟು ವಿಚಾರಣೆಗಳನ್ನು ಮಾಡಿದ್ದಾರೆ. ಒಂದು ಪರಮಾಣು ಕಾಲ ಅಥವಾ ಒಂದು ಕ್ಷಣಕಾಲ ಕೂಡ ಸಮಸ್ತ ಪ್ರಪಂಚಕ್ಕೆ ಆಧಾರವಾಗಿದೆ ಅಂದರೆ ಎಂಥ ಅದ್ಭುತ ಅಲ್ವಾ. ಈ ಕ್ಷಣದಲ್ಲಿ ಪ್ರಪಂಚ ಇದೆ ಅಂತೀವಿ. ಪ್ರಪಂಚದ ಪದಾರ್ಥಗಳು ಕೆಲವು ಕ್ಷಣದಲ್ಲಿ ಉತ್ಪನ್ನವಾಗತ್ತೆ, ಕೆಲವು ಇದೇ ಕ್ಷಣದಲ್ಲಿ ನಾಶವಾಗ್ತಾ ಇರುತ್ತೆ. ನಿಧಾನಕ್ಕೆ ಕೇಳ್ರಿ, ಇದರ ಅರ್ಥ ಆಗತ್ತೆ ನಿಮಗೆ. ಆದ್ದರಿಂದ ಹೀಗೆ ಈ ಕಾಲಗಳ ಪರಮಾದ್ಭುತವನ್ನು ನಾವು ನೋಡ್ತಾ ಇರಬಹುದು. ಆದ್ದರಿಂದ ಹೀಗೆ ಕಾಲನಾಮಕನಾದ ಪರಮಾತ್ಮನ ಈ ರೂಪದ ಚಿಂತನೆಯನ್ನು ನಾವು ಮಾಡ್ತಾ ಇರ್ತೇವೆ. ಹೀಗೆ ಉತ್ಪತ್ತಿ ನಾಶಗಳನ್ನು ಕಾಲ ಅಂದರೆ ಜಡವಾದ ಕಾಲ ಅಲ್ಲ, ಪರಮಾತ್ಮನೇ ಮಾಡ್ತಾ ಇರ್ತಾನೆ. ಇಂಥ ಕ್ರಿಯೆಗಳು ಸಹಿತ ಅದ್ಭುತ. ತನ್ನ ಪ್ರಿಯಕರನಾದ ಅನಂತನಾದ ಅದ್ಭುತವಾದ ಪರಮಾತ್ಮನ ಗುಣರೂಪ ಕ್ರಿಯೆಗಳನ್ನು ಕಾಣ್ತಾ ಮಹಾಲಕ್ಷ್ಮಿ ಅವುಗಳಲ್ಲೇ ಆನಂದದಿಂದ ಮುಳುಗಾಡ್ತಾಳೆ. ದೇವರ ಗಂಡನ ಬಗ್ಗೆ, ತನ್ನ ಗಂಡನ ಬಗ್ಗೆ ಮಹದಾನಂದ ಅವಳಿಗೆ, ಅವನ ಅದ್ಭುತವಾದ ವಿಚಾರಗಳನ್ನು ಮುಳುಗಾಡಿ ಆನಂದವನ್ನು ಪಡ್ತಾಳೆ. ಭಾರ್ಗವಿ ಸದಾನಂದಾತ್ಮಕಳಾಗಿ ಹಳೆಲ್ಲ ಕಾಲದಲ್ಲಿ. ಯಾರಿವಳು ಭಾರ್ಗವಿ? ಅವಳ ಬಗ್ಗೆ ಹೇಳ್ತಾರೆ ಕೇಳ್ರಿ. ಸ್ವಯಂಭೂ ಮನು ಅಂತ 14 ಜನ ಮನುಗಳಲ್ಲಿ ಮೊದಲನೇವನು. ಬ್ರಹ್ಮದೇವರ ಮಗ. ಶತರೂಪಾದೇವಿ ಆತನ ಹೆಂಡತಿ. ಈ ಸ್ವಯಂಭೂ ಮನು ಮತ್ತು ಶತರೂಪಾದೇವಿಯರಲ್ಲಿ 5 ಜನ ಮಕ್ಕಳಾದರು. 2 ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. ಕೇಳಿದ್ದೀರಿ ಪುರಾಣಗಳನ್ನು ಕೇಳುವಾಗ, ಯಾಕೆಂದರೆ ನೀವೆಲ್ಲ ಪುರಾಣಕ್ಕೆ ಬರೋರೇ, ಆದ್ದರಿಂದ ಹರಿಕಥಾಮೃತಕ್ಕೆ ಬರ್ತೀರಿ. ಪ್ರಿಯವ್ರತ, ಉತ್ಥಾನ ಪಾದರಾಜ 2 ಗಂಡು ಮಕ್ಕಳು.
ಆಕೂತಿ, ದೇವಹೂತಿ, ಪ್ರಸೂತಿ ಎಂಬತಕ್ಕಂಥ 3 ಜನ ಹೆಣ್ಣುಮಕ್ಕಳು. ಆ ದೇವಹೂತಿ ದೇವಿ ಬ್ರಹ್ಮದೇವರ ಮಗನಾದ ಕರ್ದಮ ಪ್ರಜಾಪತಿ, ಛಾಯಾಯಾಮ್ ಕರ್ದಮೋ ಜಗ್ನೆ ಅಂತ ಬ್ರಹ್ಮದೇವರ ನೆರಳಿನಿಂದ ಹುಟ್ಟಿದವನು ಕರ್ದಮ ಪ್ರಜಾಪತಿ. ಆ ಕರ್ದಮ ಪ್ರಜಾಪತಿಯನ್ನು ಅವನಿಗೆ ಸ್ವಯಂಭುವನ ರಾಜ ತನ್ನ ಮಗಳಾದ ದೇವಹೂತಿ ದೇವಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ. ಆ ದೇವಹೂತಿ ದೇವಿಯಲ್ಲಿ 9 ಜನ ಕನ್ಯೆಯರು ಹುಡ್ತಾರೆ. ಅನಸೂಯ, ಶ್ರದ್ಧಾ, ಖ್ಯಾತಿ ಅಂತ. ಆ 9 ಮಂದಿ ಕನ್ಯೆಯರಲ್ಲಿ ಖ್ಯಾತಿ ಎಂಬತಕ್ಕಂಥವನ್ನ ಭೃಗು ಋಷಿಗಳಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಆ ಭೃಗು ಮತ್ತು ಖ್ಯಾತಿ ಇವರಲ್ಲೇ ಲಕ್ಷ್ಮೀದೇವಿ ಹುಟ್ಟಿದ್ದರಿಂದ ಭೃಗು ಋಷಿಗಳ ಮಗಳಾದ್ದರಿಂದ ಭಾರ್ಗವಿ ಅಂತ ಲಕ್ಷ್ಮೀದೇವಿಗೆ ಹೆಸರು. ಭೃಗುಕುಮಾರಿ ಆದರೂ ಕೂಡ ಅವಳು ಪರಮಾತ್ಮನಂತೆ, ಪರಮಾತ್ಮನು ಪ್ರಾಕೃತ ಶರೀರ ಇಲ್ಲ, ಗರ್ಭವಾಸದ ದುಃಖ ಇಲ್ಲ, ಶುಕ್ಲಶೋಣಿತದ ಸಂಬಂಧದಿಂದ ದೇಹದ ಸಂಪರ್ಕ ಇಲ್ಲ. ಪರಮಾತ್ಮನಿಗೆ ಹೇಗೋ ಲಕ್ಷ್ಮೀದೇವಿಗೂ ಹಾಗಿಲ್ಲ. ನಮಗೆ ಮತ್ತೊಂದು ದೇಹ ಬೇಕಾಗತ್ತೆ. ಅಪ್ರಾಕೃತ ಶರೀರದಿಂದ ಅವಳು ಹುಟ್ಟಿದ್ದಾಳೆ. ಭಗವಂತನಂತೆ ದಿವ್ಯ ಸಚ್ಚಿದಾನಂದಾತ್ಮಕವಾದ ದಿವ್ಯ ಶರೀರದಿಂದ ವ್ಯಕ್ತಳಾಗಿದ್ದಾಳೆ. ಭಗವಂತನಂತೆ ನಿತ್ಯ ಮುಕ್ತಳಾಗಿದ್ದಾಳೆ. ಅವಳ ಬಗ್ಗೆ ಜಗನ್ನಾಥದಾಸರು ಹೇಳ್ತಾರೆ ಕಕ್ಷಾತಾರತಮ್ಯ ಸಂಧಿಯಲ್ಲಿ, ನಿತ್ಯ ಮುಕ್ತಳೆ ನಿರ್ವಿಕಾರಳೆ ನಿತ್ಯ ಸುಖ ಸಂಪೂರ್ಣೆ ನಿತ್ಯ ನಿತ್ಯ ಜಗದಾಧಾರೆ ಮುಕ್ತ ಮುಕ್ತ ಗಣವಿನುತೆ ಚಿತ್ತೈಸು ಭಿನ್ನಪವ ಶ್ರೀ ಪುರುಷೋತ್ತಮನ ವಕ್ಷೋ ನಿವಾಸಿನಿ ಭೃತ್ಯವತ್ಸಲೆ ಕಾಯೆ ತ್ರಿಜಗನ್ಮಾತೆ ವಿಖ್ಯಾತೆ. ಆ ಲಕ್ಷ್ಮೀದೇವಿಯನ್ನು ಜಗನ್ನಾಥದಾಸರು ಸ್ತೋತ್ರ ಮಾಡಿದ್ದಾರೆ. ಎಂಥವಳು ಲಕ್ಷ್ಮೀದೇವಿ, ಅವಳ ಮಹಿಮೆ ಎಂಥದ್ದು ಅಂತ. ನಿತ್ಯ ಮುಕ್ತಳೆ. ಲಕ್ಷ್ಮೀದೇವಿ ಏನು ಸಾಧನೆ ಮಾಡಿ ಮುಕ್ತಳಾಗಿದ್ದಾಳೆ ಅಂತ ಎಲ್ಲೂ ಇಲ್ಲ. ಬ್ರಹ್ಮದೇವರ ಸಾಧನೆಯ ಲೆಕ್ಕ ಇದೆ, ಲಕ್ಷ್ಮೀದೇವಿಯ ಸಾಧನೆಯ ಬಗ್ಗೆ ಎಲ್ಲೂ ಇಲ್ಲ. ಹುಟ್ಟುತ್ತಳೆ ನಿತ್ಯ ಮುಕ್ತಳು. ಪರಮಾತ್ಮ ಹಾಗೆ ಅನುಗ್ರಹ ಮಾಡಿದ್ದಾನೆ. ನಿರ್ವಿಕಾರಳೆ. ಅವಳಿಗೆ ಯಾವುದೇ ವಿಧವಾಗಿರತಕ್ಕಂಥ ಪ್ರಕೃತಿಯ ವಿಕಾರರಹಿತಳು. ಸಾತ್ವಿಕ ರಾಜಸ ತಾಮಸಗಳ ಪ್ರಕೃತಿಯ ಗುಣಗಳ ಸಂಪರ್ಕದ ದೇಹ ಅವಳಿಗಿಲ್ಲ, ಆದರೆ ಪ್ರಕೃತಿಗೆ ಅಭಿಮಾನಿ. ನಿತ್ಯ ಮುಕ್ತಳೆ ನಿರ್ವಿಕಾರಳೆ ನಿತ್ಯ ಸುಖ ಸಂಪೂರ್ಣೆ. ನಿತ್ಯವೂ ಆನಂದದಿಂದ ಸುಖದಿಂದ ಪರಿಪೂರ್ಣಳಾಗಿದ್ದಾಳೆ. ನಿತ್ಯವಾದ ಅನಿತ್ಯವಾದ ಜಗತ್ತಿಗೆ ಆಧಾರಳಾಗಿದ್ದಾಳೆ. ಮುಕ್ತರು ಅವಳನ್ನು ಅಪೇಕ್ಷೆ ಪಡ್ತಾರೆ, ಮುಕ್ತಿ ಬೇಕು ಎಂದವರು ಅವಳನ್ನು ಅಪೇಕ್ಷೆ ಪಡ್ತಾರೆ. ಆದ್ದರಿಂದ ಮುಕ್ತಾಮುಕ್ತ ಗಣವಿನುತೆ ಅಂಥವಳು ವಿಮಲ ಗುಣರೂಪಗಳನ್ನು ಆಲೋಚನದಿ ಭಾರತ ನಿಗಮ ತತಿಗಳ ತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ ಮಿಗೆ ಹರುಷದಿಂಪೊಗಳಿ ಹುಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವೂ. ಪರಮಾತ್ಮನ ರೂಪನನ್ನ ಜಗದುದರಣ ಅತಿ ವಿಮಲ ಗುಣರೂಪಗಳನ್ನು ಆಲೋಚನದಿ ಬಗೆ ಬಗೆಯ ಪರಮಾತ್ಮನ ಗುಣ ರೂಪ ಕ್ರಿಯೆಗಳನ್ನು ಆಲೋಚನೆ ಮಾಡಿ 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 ನೋಡಿ ದೇಶತಃ ಕಾಲತಃ ವ್ಯಾಪ್ತಳಾಗಿದ್ದರೂ ಸಮಳಾಗಿದ್ದರೂ ಗುಣತಃ ಪರಮಾತ್ಮನ ಜೊತೆಗೆ ಸಮಳಲ್ಲ. ಪರಮಾತ್ಮನ ಅನಂತ ಗುಣಗಳಲ್ಲಿ ಯಾವುದೋ ಅವನ ಅನಂತ ಗುಣಗಳ ಕೋಟ್ಯಂಶಗಳಲ್ಲೂ ಲಕ್ಷ್ಮೀದೇವಿ ಗುಣಗಳಿಲ್ಲ. ಅಂಥ ಲಕ್ಷ್ಮೀದೇವಿ ಪರಮಾತ್ಮನ ಮಡದಿಯಾದವಳು ಭಾರ್ಗವಿ, ವೇದಾಭಿಮಾನಿಯಾಗಿರ್ತಕ್ಕಂಥವಳು ಪರಮಾತ್ಮನ ಗುಣರೂಪ ಕ್ರಿಯೆಗಳನ್ನು ನೋಡಿ ಆನಂದವನ್ನು ಪಡ್ತಾಳೆ. ಅಂಥ ಮಹಾಲಕ್ಷ್ಮೀ ದೇವಿ ಈಕೆ ಎಂಬುದನ್ನು ಜಗನ್ನಾಥದಾಸರು ದಿವಸಯಾಮ ಮುಹೂರ್ತ ಘಟಿಕಾದಿ ಅವ ಮತ್ತೆ ಲಕ್ಷ್ಮೀದೇವಿಯ ಬಗ್ಗೆ ಮುಂದಿನ 24ನೇ ಪದ್ಯವನ್ನು ಮತ್ತೆ ನೋಡೋಣ. ಅದರಲ್ಲಿ ಪುನಃ ಲಕ್ಷ್ಮೀದೇವಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಬಹಳ ಸುಂದರವಾದ 2 ಪದ್ಯಗಳಿದೆ ಇಲ್ಲಿ ಲಕ್ಷ್ಮೀದೇವಿಯ ಬಗ್ಗೆ. ವೇದತತಿಗಳ ಮಾನಿ ಲಕ್ಷ್ಮೀಧರಾಧರನ ಗುಣರೂಪ ಕ್ರಿಯೆಗಳ ಆದಿಮಧ್ಯಾಂತವನ್ನು ಕಾಣದೆ ಮನದಿ ಯೋಚಿಸುತ್ತ ಆದಪನೆ ಈತನಿಗೆ ಪತ್ನಿ ಕೃಪೋದದಿಯು ಸ್ವೀಕರಿಸಿದನು ಲೋಕಾಧಿಪನು ಭಿಕ್ಷುಕನ ಮನೆಯ ಔತಣ ಕೊಂಬಂತೆ. ಲಕ್ಷ್ಮೀದೇವಿ ಚಿಂತನೆ ಮಾಡ್ತಾ ಇದ್ದಾಳೆ. ವೇದತತಿಗಳ ಮಾನಿ ಲಕ್ಷ್ಮೀಧರಾಧರನ ಗುಣರೂಪ ಕ್ರಿಯೆಗಳ ಆದಿಮಧ್ಯಾಂತವನು ಕಾಣದೆ ಮನದಿ ಯೋಚಿಸುತ್ತ ಆದಪನೆ ಈತನಿಗೆ ಪತ್ನಿ ಕೃಪೋದಧಿಯು ಸ್ವೀಕರಿಸಿದನು ಲೋಕಾಧಿಪನು ಭಿಕ್ಷುಕನ ಮನೆಯ ಔತಣ ಕೊಂಬಂತೆ. ಲಕ್ಷ್ಮೀದೇವಿ ಭಾರ್ಗವಿ ಆನಂದ ಪಡ್ತಾಳೆ ಅಂತ ಹೇಳಿದ್ರು. ಆ ಆನಂದದಲ್ಲಿ ಇದೂ ಒಂದಿದೆ ಅಂತ ಹೇಳೋದು. ನನ್ನ ಯೋಗ್ಯತೆ ಏನು, ನನ್ನ ಸಾಮರ್ಥ್ಯ ಏನು, ಎಲ್ಲ ನನ್ನೊಳಗೆ ತನ್ನ ಸ್ತ್ರೀರೂಪವನ್ನು ಇಟ್ಟು ಎಲ್ಲ ಮಾಡುವ ಭಗವಂತ
ಸ್ವರಮಣನಾದರೂ ನನ್ನಿಂದ ಆನಂದವನ್ನು ಪಟ್ಟೆ ಅಂತ ನನಗೆ ಆನಂದವನ್ನು ಕೊಡ್ತಾ ಇದ್ದಾನೆ ಅಂತ ಹೇಳುವ ಲಕ್ಷ್ಮೀದೇವಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಪದಚ್ಛೇದ. ವೇದ ತತಿಗಳ ಮಾನಿ ಲಕ್ಷ್ಮೀ ಧರಾಧರನ ಗುಣಾರೂಪ ಕ್ರಿಯೆಗಳ ಆದಿ ಮಧ್ಯಾಂತವನು ಕಾಣದೆ ಮನದಿ ಯೋಚಿಸುತ್ತ ಆದಪನೆ ಈತನಿಗೆ ಪತ್ನಿ ಕೃಪೋದಧಿಯು ಸ್ವೀಕರಿಸಿದನು. ಲೋಕಾಧಿಪನು ಭಿಕ್ಷುಕನ ಮನೆಯ ಔತಣ ಕೊಂಬಂತೆ. ಲಕ್ಷ್ಮೀದೇವಿ ಯಾರಪ್ಪ ಅಂದರೆ ವೇದಾಭಿಮಾನಿ, ಸಕಲ ವೇದ ತತಿಗಳಿಗೆ ಅಭಿಮಾನಿ ಅವಳೆ. ಶ್ರುತಿ ತತಿಗಳಿಗೆ ಅಭಿಮಾನಿ, ಲಕುಮೀ ಸ್ತುತಿಗಳಿಗೆ ಗೋಚರಿಸದ ಅಪ್ರತಿಹತ ಮಹೇಶ್ವರಿಯಾದ್ಯ ಕೆಳ ಸದ್ಗುಣ ಗಣಾಂಬೋಧಿ. ಲಕ್ಷ್ಮೀದೇವಿ ಶ್ರುತಿ ತತಿಗಳಿಗೆ ಅಭಿಮಾನಿ, ಅಂಥ ವೇದ ತತಿಗಳ ಮಾನಿ, ವೇದ ಸಮೂಹಗಳಿಗೆ ಮುಖ್ಯಾಭಿಮಾನಿಯಾದ ಲಕ್ಷ್ಮೀದೇವಿ ಭೂಧರನಾದ ವರಾಹರೂಪಿ ಪತಿಯ ಗುಣ, ಪರಮಾತ್ಮನ ರೂಪ, ಪರಮಾತ್ಮನ ಕ್ರಿಯೆಗಳ ಆದಿ ಮಧ್ಯ ಅಂತಗಳನ್ನು ಕಾಣದೆ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾಳೆ. ಇಂಥ ಮಹಾಮಹಿಮನಾದ ಗುಣವಂತ, ಮಹಾಮಹಿಮವಾದ ರೂಪವಂತ, ಮಹಾಮಹಿಮವಾದ ಕ್ರಿಯಾವಂತ, ಇಂಥ ಮಹಾಮಹಿಮನಿಗೆ ಅಲ್ಪಳಾದ ನಾನು ಪತ್ನಿಯಾಗಲಿಕ್ಕೆ ಯೋಗ್ಯಳೆ ಅಂತಾಳು ಲಕ್ಷ್ಮೀದೇವಿ. ಏನಾಶ್ಚರ್ಯ! ಲೋಕಾಧಿಪತಿಯಾದ ರಾಜ ಭಿಕ್ಷುಕನ ಮನೆಯ ಔತಣವನ್ನು ಸ್ವೀಕಾರ ಮಾಡೋದುಂಟೆ. ಆದರೂ ಕೃಪಾಸಾಗರನಾದ್ದರಿಂದ ಶ್ರೀಹರಿ ನನ್ನನ್ನು ಪತ್ನಿಯಾಗಿ ಸ್ವೀಕಾರ ಮಾಡಿದ್ದಾನೆ. ಅವನ ಯೋಗ್ಯತೆ ದೊಡ್ಡದು, ನಾನು ಅಲ್ಪಳು ಅಂತಾಳೆ. ವೇದತತಿಗಳ ಮಾನಿ ಲಕ್ಷ್ಮಿ. ಈ ಪದದ ಅರ್ಥವನ್ನು ನೋಡೋಣ. ನೇಂದ್ರಿಯಾಣಿ ನಾನು ಮಾನಂ ವೇದಾ ಹೇವೇನಂ ವೇದಯಂತಿ ತಸ್ಮಾದಾಹುರ್ವೇದ ಇತಿ. ವೇದಗಳೇ ಪರಮಾತ್ಮನ ಬಗ್ಗೆ ತಿಳಿಸುತ್ತೆ ಹೊರತು ಇಂದ್ರಿಯಗಳಿಂದಲಾಗಲಿ, ನಮ್ಮ ಕಣ್ಣು, ಕಿವಿ, ಮೂಗು, ಬಾಯಿ ಇವುಗಳಿಂದಲಾಗಲಿ, ಯುಕ್ತಿಯಿಂದಲಾಗಲಿ ದೇವರನ್ನ ತಿಳಿಲಿಕ್ಕಾಗಲ್ಲ. ಪರಮಾತ್ಮನನ್ನು ತಿಳಿಲಿಕ್ಕೆ ಏಕೈಕ ಆಕರ ಪ್ರಮಾಣವಾಗಿದೆ. ಆದ್ದರಿಂದ ವೇದವನ್ನು ವೇದ ಅಂತಾರೆ, ತಿಳಿಸಿಕೊಡತ್ತೆ. ಆದ್ದರಿಂದ ಎಂದು ವೇದವೇ ಹೇಳ್ತಾ ಇದೆ. ಜಡ ಪದಾರ್ಥವಾದ ವೇದ ಪರಮಾತ್ಮನ ಬಗ್ಗೆ ತಿಳಿಸೋದು ಅಂದರೆ ಏನರ್ಥ? ಅಕ್ಷರ ತಿಳಿಸತ್ತಾ? ಅಕ್ಷರಗಳಿದ್ದ ಪದಗಳ ಸಮೂಹ ತಿಳಿಸತ್ತಾ? ಒಂದು ರುಕ್ಕು ತಿಳಿಸತ್ತಾ? ಮಂತ್ರ ತಿಳಿಸತ್ತಾ? ಅಲ್ಲ. ಅದಕ್ಕೆ ಅಭಿಮಾನಿಯಾದ ಮಹಾಲಕ್ಷ್ಮೀ ದೇವಿ ತಿಳಿಸ್ತಾಳೆ. ವೇದತತಿಗಳ ಮಾನಿ ಮಹಾಲಕ್ಷ್ಮಿ. ಅವಳು ವೇದವನ್ನು ಓದಿದವರಿಗೆ, ವೇದಾರ್ಥ ಬೇಕು ಅಂದವರಿಗೆ ವೇದದ ಅರ್ಥವನ್ನು ವೇದ ಅದಕ್ಕೆ ಹೇಳ್ತಾರೆ. ನೇಂದ್ರಿಯಾಣಿ. ಕಣ್ಣಿಂದ ವೇದಗಳ ಅಕ್ಷರಗಳನ್ನು ನೋಡಿಬಿಡ್ತೀವಿ ಅಂದರೆ ವೇದ ಅರ್ಥ ಆಗಲ್ಲ. ಯುಕ್ತಿಗಳಿಂದ ಅರ್ಥ ಮಾಡಿಕೊಳ್ಳಿಕ್ಕಾಗಲ್ಲ. ವೇದಾರ್ಥವನ್ನು ಯಾರು ತಿಳಿಸಬೇಕು? ವೇದಾಭಿಮಾನಿಯಾದ ಮಹಾಲಕ್ಷ್ಮೀ ದೇವಿ ತಿಳಿಸ್ತಾ ಇದ್ದಾಳೆ. ಅವಳು ಹೇಗೆ ತಿಳಿಸ್ತಾಳೆ ಅಂದರೆ ಪ್ರತ್ಯಕ್ಷವಾಗಿ ಪರಮಾತ್ಮನ ಗುಣರೂಪ ಕ್ರಿಯೆಗಳನ್ನು ನೋಡ್ತಾಳೆ. ಕಂಡು ಅನುಭವಿಸಿದ್ದನ್ನು ವೇದಗಳ ಮೂಲಕವಾಗಿ ಲೋಕಕ್ಕೆ ಹೇಳ್ತಾಳೆ. ಇದು ಅವಳ ಅನುಭವ. ಏನು ಹೇಳ್ತಾಳೆ ಲಕ್ಷ್ಮೀದೇವಿ ಅಂದರೆ ಧರಾಧರನ ಗುಣರೂಪ ಕ್ರಿಯೆಗಳ ಆದಿ ಮಧ್ಯಾಂತವನ್ನು ಕಾಣದೆ. ಅವನಿಗೆ ಧರಾಧರ ಅಂತಾರಲ್ಲ, ಅದರ ಬಗ್ಗೆ ಹೇಳ್ತಾರೆ. ವರಾಹಾವತಾರದಲ್ಲಿ ಧರೆಯನ್ನು, ಭೂದೇವಿಯನ್ನು ದಾಡೆಯ ಮೇಲೆ ಇಟ್ಟುಕೊಂಡು ಧಾರಣ ಮಾಡಿದ ಪರಮಾತ್ಮ. ಆದ್ದರಿಂದ ಅವನು ಧರಾಧರ. ಪೃಥ್ವಿ ಅಂತ ಭೂಮಿಗೆ ಇನ್ನೊಂದು ಹೆಸರು, ಅಂದರೆ ವಿಸ್ತಾರವಾದದ್ದು ಅಂತ ಅರ್ಥ. ಅಂತ ವಿಸ್ತಾರವಾದ ಇಡೀ ಭೂಮಿಯನ್ನು ತನ್ನ ದಾಡೆ ಮೇಲೆ ಒಂದು ತುದಿಯಲ್ಲಿ ಒಂದು ಹೂವಿನಂತೆ ಎತ್ತು ತಂದಿದ್ದಾನೆ. ಅದ್ಭುತ ಮಹಿಮೆಯ ವರಾಹಮೂರ್ತಿ. ಅವನ ಅವತಾರಗಳೆಲ್ಲ ಹೀಗೆ ಅದ್ಭುತ. ವರಾಹ ಇನ್ನೊಂದು ಪರಮಾತ್ಮ ರೂಪ, ಮತ್ಸ್ಯಾವತಾರ, ಕೂರ್ಮಾವತಾರ, ನರಸಿಂಹಾವತಾರಗಳು, ಹೀಗೆ ಎಲ್ಲ ರೂಪಗಳು ಒಂದು ಅವತಾರಗಳೆಲ್ಲ ಅದ್ಭುತ. ಅವನ ಅದ್ಭುತವಾದ ಗುಣರೂಪ ಕ್ರಿಯೆಗಳಿಗೆ ಆದಿ ಮಧ್ಯ ಅಂತ್ಯಗಳೇ ಇಲ್ಲ, ಎಲ್ಲವೂ ಅನಂತ. ಆದ್ದರಿಂದ ಆದಿ ಮಧ್ಯ ಅಂತ್ಯಗಳನ್ನು ಅವಳು ಕಾಣೋದಿಲ್ಲ. ಮನದಿ ಯೋಚಿಸುತ್ತ ಆದಪನೆ ಈತನಿಗೆ ಪತ್ನಿ. ಮಹಾಲಕ್ಷ್ಮೀ ದೇವಿ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾಳಂತೆ, ಇವನಿಗೆ ನಾನು ಹೆಂಡತಿನ? ಇವನಿಗೆ ಬೇಕಾಗಿತ್ತ ನಾನು? ಅದಕ್ಕೆ ಯೋಗ್ಯತೆಯಲ್ಲಿ ನಮ್ಮ ಹುಡುಗಿನೂ ಅಷ್ಟೇ ಓದಿರ್ಬೇಕ್ರಿ. ಹುಡುಗ ಜಾಸ್ತಿ ಓದಿದ್ರೆ ಅಥವಾ ಹುಡುಗಿ ಜಾಸ್ತಿ ಓದಿದ್ರೆ ಒಬ್ಬೊಬ್ಬರಿಗೆ ಹಮ್ಮು ಬೆಮ್ಮು ಬಂದ್ಬಿಡತ್ತೆ ಅಂತ. ಹುಡುಗಿನೂ ಸಮಾನವಾಗಿ ಅವನು 75 ಸಂಪಾದನೆ ಮಾಡಿದ್ರೆ ಇವನು 75 ಸಮಾನ ಅಂತಾರಲ್ಲ. ಹುಡುಗಿಯೂ ಗಂಡು, ಹುಡುಗನೂ ಗಂಡು ಸಮಾನ ಆಗ್ಲಿಕ್ಕೆ ಸಾಧ್ಯ ಇದೆಯಾ?
ಹುಡುಗಿ ಹುಡುಗಿನೇ ಆಗಿರಬೇಕು, ಹುಡುಗ ಹುಡುಗನೇ ಆಗಿರಬೇಕು. ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮನ್ವಯ ತಯೋರ್ ವಿವಾಹೋ ಮೈತ್ರಿ ಚ ನೌತ್ತಮಾಧವಯೋರಪಿ. ಏನೂ ಇಲ್ಲದೆ ಇದ್ದ ಬಡವ, ಏನೂ ಶ್ರೀಮಂತನಾದವನಿಗೆ ವಿವಾಹ ಆಗಲ್ಲ. ಯಾರಿಗೆ ಆಸ್ತಿ, ಅಂತಸ್ತು, ಮನೆತನ, ಘನತೆ, ಗೌರವಗಳು ಹೊಂದಾಣಿಕೆ ಆಗತ್ತೆ, ಅವರೊಳಗೆ ಮದುವೆ ಸಂಬಂಧ, ಸ್ನೇಹ ಸಂಬಂಧ ಕೂಡುತ್ತೆ. ಒಬ್ಬರು ದೊಡ್ಡವರು, ಇನ್ನೊಬ್ಬರು ಬಹಳ ಕಡಿಮೆಯವರಾದರೆ ಆ ಸಂಬಂಧ ಕೂಡಿ ಬರಲ್ಲ ಅಂತ ಭವಿಷ್ಯೋತ್ತರ ಪುರಾಣದಲ್ಲಿ ಶ್ರೀನಿವಾಸ ಈ ಮಾತನ್ನು ಹೇಳ್ತಾನೆ ಬಕುಲಾದೇವಿಯ ಮುಂದೆ. ಅದಕ್ಕೆ ಹೇಳ್ತಾನೆ, ರಾಜನಿಗೆ ಬಂಧುಗಳಿದ್ದಾರೆ, ಶ್ರೀಮಂತಿಕೆ ಇದೆ, ನಾನು ಗುಹಾವಾಸಿ, ಬಂಧುಗಳಿಲ್ಲ, ನಾವಿಬ್ಬರೇ, ಅವನಿಗೆ ಬೇಕಾಷ್ಟು ಜನ ಬಂಧುಗಳಿದ್ದಾರೆ, ಅಮ್ಮ ಹೇಗೆ ಮದುವೆ ಮಾಡ್ಕೊಳ್ಳೋದು ಅಂತ ತಮಾಷೆ ಮಾಡ್ತಾನೆ. ಅವನು ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಸ್ಯ ಪ್ರಭೋ ಸೇವಕಾ, ಜಗತ್ತಿನಂತೆ ಪರಮಾತ್ಮ ಮಾತಾಡ್ತಾನೆ. ಆದರೆ ಮಹಾಲಕ್ಷ್ಮೀ ದೇವಿ ತಾನು ಧರಾಧರಣಿಗೆ ವಾಸ್ತವವಾಗಿಯೇ ಬಹಳ ಕಡಿಮೆ ಆದವಳು ಅಂತ ತನ್ನ ಬಗ್ಗೆ ತಾನೇ ಹೇಳ್ಕೊಳ್ತಾಳೆ. ಏತಾವತಿ ಮಹಿನಾ ಸಂಬಭೂವ, ಇಂಥ ಮಹಿಮಾವಂತನಾದ ಭಗವಂತನಿಗೆ ನಾನು ಅಲ್ಪಳು ಅಂತ ಲಕ್ಷ್ಮೀದೇವಿ ಹೇಳ್ಕೊಳ್ತಾಳೆ. ಆದ್ದರಿಂದ ಅಂಥ ಲಕ್ಷ್ಮೀದೇವಿ ಕೃಪೋದಧಿಯು ಸ್ವೀಕರಿಸಿದನು. ಇನ್ನೊಂದು ಇಲ್ಲಿ ವಿಚಾರವನ್ನು ನಾವು ತಿಳಿಬೇಕು. ಪರಮಾತ್ಮನನ್ನು ಎಲ್ಲರೂ ಒಂದೇ ರೀತಿಯಿಂದ ಉಪಾಸನೆ ಮಾಡೋ ಹಾಗಿಲ್ಲ. ಪತಿತ್ವೇನ ಶ್ರೇಯೋಪಾಸ್ಯ. ಲಕ್ಷ್ಮೀದೇವಿ ಪರಮಾತ್ಮನನ್ನು ಗಂಡ ಅಂತ ಉಪಾಸನೆ ಮಾಡಬೇಕು, ಸ್ವಾಮಿ ಅಂತ ಉಪಾಸನೆ ಮಾಡಬೇಕು. ಬ್ರಹ್ಮದೇವರು ತಂದೆ ಅಂತ ಉಪಾಸನೆ ಮಾಡಬೇಕು, ರುದ್ರದೇವರು ತಾತ ಅಂತ ಉಪಾಸನೆ ಮಾಡಬೇಕು, ಸರಸ್ವತಿ ಭಾರತಿ ದೇವಿಯರು ಮಾವ ಅಂತ ಉಪಾಸನೆ ಮಾಡಬೇಕು. ನಾವೆಲ್ಲ ಪರಮಾತ್ಮನನ್ನು ಸತು ಚಿತ್ತು ಆನಂದ ಸ್ವಾಮಿ ನಮಗೆ ಜಗದೊಡೆಯ ಅಂತ ನಾವು ಚಿಂತನೆ ಮಾಡಬೇಕು. ಪತಿತ್ವೇನ ಶ್ರೇಯೋಪಾಸ್ಯ ಅಂತ ತನ್ನ ಗಂಡ ಬೇರೆ ಯಾರಿಗೂ ಕೂಡ ಲಕ್ಷ್ಮೀದೇವಿಯಿಂದ ಈ ರೀತಿಯಾಗಿ ಉಪಾಸನೆ ಮಾಡಿಸಿಕೊಳ್ಳುವ ಅರ್ಹತೆ ಇಲ್ಲ. ರುಕ್ಮಿಣಿ ಶ್ರೀಕೃಷ್ಣನಿಗೆ ಬರೆದ ಪ್ರಣಯ ಪತ್ರದಲ್ಲಿ ನೀನು ಬಲಾತ್ಕಾರದಿಂದ ನನ್ನನ್ನು ಅಪಹರಿಸಿ ಮದುವೆಯಾಗಬೇಕು. ಅದಕ್ಕೆ ಅವಳು ಹೇಳ್ತಾಳೆ ಲಕ್ಷ್ಮೀದೇವಿ, ಅನಾದಿ ಸಿದ್ಧಾಂ ಮಾಂ, ನಮ್ಮಿಬ್ಬರ ದಾಂಪತ್ಯ ಅನಾದಿ ಸಿದ್ಧವಾದದ್ದು. ಈಗ ನಾನು ಮದುವೆ ಆದರೆ ಮದುವೆ ಅಂತಲ್ಲ, ನಮ್ಮನ್ನು ಹೀಗೆ ನಯತಸ್ಥೆ ನನ್ನ ಕರ್ಕೊಂಡು ಹೋಗು ಅಂತಾಳೆ. ಉದಾಸೀನ ಮಾಡಿದರೆ ನಾನು ಪ್ರಾಣತ್ಯಾಗ ಮಾಡ್ತೀನಿ ಅಂತಾಳೆ. ಪ್ರೇಮ ಕಲಹ ಪ್ರಸಂಗ ರುಕ್ಮಿಣಿ ಕೃಷ್ಣನಿಗಾದಾಗ ನಿನ್ನ ಅಪೇಕ್ಷೆ ನನಗಿರಲಿಲ್ಲ ಅಂತಾನೆ ಪರಮಾತ್ಮ. ಆಗ ಲಕ್ಷ್ಮೀದೇವಿ ರುಕ್ಮಿಣಿದೇವಿ ನಿಶ್ಚೇಷ್ಟಳಾಗಿ ಬೀಳ್ತಾಳೆ. ಹೀಗಾಗಿ ಲಕ್ಷ್ಮಿಗೆ ಉಪಾಸನೆಯನ್ನು ನೀಡಬೇಕು, ಅವಳಿಗೆ ಆನಂದವನ್ನು ಕೊಡಬೇಕು ಅಂತ ಕೃಪಾಸಾಗರನಾದ ಪರಮಾತ್ಮ ಅನುಕಂಪೆಯಿಂದಲೇ ಅವಳನ್ನು ಪತ್ನಿಯಾಗಿ ಸ್ವೀಕರಿಸಿದ್ದಾನೆ. ಅವಳು ಮಾಡುವ ಪರಮಾತ್ಮನ ಉಪಾಸನೆಯಿಂದ, ಪರಮಾತ್ಮನ ಗುಣಗಳ, ಪರಮಾತ್ಮನ ರೂಪದ, ಪರಮಾತ್ಮನ ಕ್ರಿಯೆಗಳ ಉಪಾಸನೆಯಿಂದ ಅವನಿಗೇನೂ ಲಾಭ ಇಲ್ಲ. ನಾವೆಲ್ಲ ಉಪನ್ಯಾಸ ಮಾಡ್ತೀವಿ, ದೇವರಿಗೆ ಭಾಳ ಉಪಯೋಗ ಇದೆ, ಖಂಡಿತ ಇಲ್ಲ. ನಮ್ಮ ಉಪಾಸನೆಯಿಂದ, ನಮ್ಮ ದೇವ್ರ ಪೂಜೆಯಿಂದ, ನಾವು ಮಾಡೋ ಅಭಿಷೇಕದಿಂದ, ಪಂಚಾಮೃತದಿಂದ ಮಂತ್ರ ಹೇಳೋ ದೇವರಿಗೇನು ಉಪಯೋಗ ಇಲ್ಲ, ನಮಗೆ ಅನುಗ್ರಹ. ಯಾಕೆಂದರೆ ಆತ ಸ್ವರಮಣ. ಆದರೂ ಕೃಪೆಯಿಂದಲೇ ಅವಳ ಉಪಾಸನೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಹೇಗೆ ಎಂದು ಲಕ್ಷ್ಮೀದೇವಿ ಹೇಳ್ತಾಳೆ, ಲೋಕಾಧಿಪನು ಭಿಕ್ಷುಕನ ಮನೆಯ ಔತಣ ಕೊಂಬಂತೆ. ರಾಜ ಭಿಕ್ಷುಕನ ಮನೆಯ ಅನ್ನವನ್ನು ಸ್ವೀಕಾರ ಮಾಡ್ತಾನೆ ಯಾವತ್ತಾದರೂ? ಇಲ್ಲ. ಒಂದು ವೇಳೆ ಸ್ವೀಕಾರ ಮಾಡ್ದ ಅಂದರೆ ರಾಜನಿಗೇನೂ ಇರಲಿಲ್ಲ, ಅಡುಗೆಯೂ ಇರಲಿಲ್ಲ, ಮನೆಯಲ್ಲಿ ಅಕ್ಕಿ ಬೇಳೆ ಇರಲಿಲ್ಲ, ಅದಕ್ಕೆ ಭಿಕ್ಷುಕನ ಮನೆಗೆ ಬಂದ ಅಂತಾರ? ಇಲ್ಲ. ಭಿಕ್ಷುಕನ ಮನೆಯ ಊಟ ಮಾಡ್ದ ಅಂದರೆ ಕೃಪೆಯಿಂದ ಮಾಡಿದ ಅಂತ ಹೇಗೆ ಉತ್ಪ್ರೇಕ್ಷೆಯನ್ನು ಮಾಡ್ತೀವೋ, ಅಥವಾ ರಾಜಾಧಿರಾಜಾಯ ಪ್ರಸಹ್ಯ ಸಾಯಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ. ಸಮಸ್ತ ಪ್ರಪಂಚವನ್ನು ಆಳುವ ರಾಜಾಧಿರಾಜ ವೈಶ್ರವಣ ನಾಮಕ ಶ್ರೀನಿವಾಸನೇ ಆಕಾಶರಾಜನ ಅರಮನೆಗೆ ಹೋಗುವ ಮಾರ್ಗದಲ್ಲಿ ಭಿಕ್ಷುಕರಾಗಿರ್ತಕ್ಕಂಥ ರುದ್ರದೇವರ ಅವತಾರಿಗಳಾದ ಮಹಾವೈರಾಗ್ಯನಿಧಿಗಳಾದ ವೈಷ್ಣವಾಗ್ರೇಸರರಾದ ಮಹಾರುದ್ರದೇವರ ಅವತಾರಿಗಳಾದ ಶುಕಾಚಾರ್ಯರ ಮನೆಯಲ್ಲಿ ಉತ್ತರಾಣಿ ಅಕ್ಕಿಯನ್ನು, ರಾಮಗುಳ್ಳ ಹುಣಸೆಹಣ್ಣಿನ ಗೊಜ್ಜನ್ನು, ಔತಣವನ್ನು ಸ್ವೀಕಾರ ಮಾಡಿ ತೃಪ್ತಿಯಿಂದ ತೇಗಿದಾಗ ಗಲಾಟೆ ಮಾಡಲಿಕ್ಕೆ ಬಂದ ಎಲ್ಲ ಋಷಿ ಮುನಿಗಳು ದೇವತೆಗಳೆಲ್ಲ ಹೊಟ್ಟೆ ತುಂಬಿಬಿಡ್ತು. ಇದು ಮುನಿಯ ಮೇಲಿನ ಅಪಾರವಾದ ಕೃಪೆ. ಹಾಗೆ ನನ್ನ ಮೇಲೂ ಪರಮಾತ್ಮ ಕೃಪೆ ಮಾಡಿದ್ದಾನೆ. ಶ್ರೀಹರಿ ತನ್ನ ಸೌಂದರ್ಯದಿಂದ ಅನಂತ ಮಡಿಯ, ಭದ್ರಾಜರಂತಾರೆ, ತನ್ನ ಸೌಂದರ್ಯದಿಂದ ಅನಂತ ಮಡಿಯಾದ ಆ ಲಾವಣ್ಯ ಆದಿ ಮೆರವ ನಿಜಪಾತೀಯ ಹೆಣ್ಣು ರೂಪಾವ ಕಂಡು ಕನ್ಯೆ ಮಹಾಲಕ್ಷ್ಮಿ ಇವ ಗನ್ಯಾರೇಕೆಂದು ಬೆರಗಾದಳು. ಸಮುದ್ರ ಮಥನ ಕಾಲದಲ್ಲಿ ಪರಮಾತ್ಮ ಮೋಹಿನಿ ಅವತಾರವನ್ನು ಧಾರಣ ಮಾಡಿ ಬಂದಾಗ ಆ ಪರಮಾತ್ಮನ ಹುಬ್ಬು ಕುಣಿಸೋಣ, ಆ ನಗೋಣ, ಆ ಅದ್ಭುತವಾಗಿರತಕ್ಕಂಥ ಕಪೋಲ, ಕೆಂಪಾಗಿರುವ ತುಟಿ, ಒಳ್ಳೆ ಬೆಳ್ಳಗಿರುವತಕ್ಕಂಥ ಹಲ್ಲುಗಳು, ಪರಮಾತ್ಮನ ಸಣ್ಣದಾಗಿರ್ತಕ್ಕಂಥ ನಡು,
ವಿಸ್ತಾರವಾದ ವಕ್ಷಸ್ಥಳ, ಆ ನೆರಿಗೆ ತುಂಬಿದ ಸೀರೆ, ಅದನ್ನು ಪರಮಾತ್ಮ ನೆರಿಗೆಯನ್ನು ಒದೀತಾ ನಡೀತಾ ಇದ್ದರೆ ಕಾಲ್ಗೆಜ್ಜೆಯ ಪೈಜಾಣದ ಶಬ್ದ, ಆ ಹುಬ್ಬು ಕುಣಿಸೋದ್ರಿಂದ ಆ ನಗುವಿನಿಂದ ದೈತ್ಯರೆಲ್ಲರೂ ಹತಾಶರಾಗಿ ಮೂರ್ಖರಾಗಿ ಪರಮಾತ್ಮನ ಹಿಂದೆ ಬಿದ್ದಿದ್ದಾರೆ. ಆ ಪರಮಾತ್ಮನ ಆ ರೂಪ, ಆ ಲಾವಣ್ಯವನ್ನು ನೋಡಿ ಲಕ್ಷ್ಮೀದೇವಿ ಅಂತಾಳೆ, ನಾನು ಮೊದಲೇ ಸಮುದ್ರ ಮಥನ ಮಾಡುವಾಗ ಹುಟ್ಟಬಾರ್ದಾಗಿತ್ತು, ಪರಮಾತ್ಮ ಮೋಹಿನಿ ಅವತಾರ ಮಾಡಿದ ಮೇಲೆ ನಾನು ಹುಟ್ಟಿದ್ರೆ ಇಮಿಟೇಟ್ ಮಾಡ್ಬೋದಾಗಿತ್ತು. ಅದಕ್ಕೆ ಎಲ್ಲ ಜಗತ್ತಿನ ಎಲ್ಲ ಸ್ತ್ರೀಯರಿಗಿಂತ ಲಕ್ಷ್ಮೀದೇವಿಯ ಸೌಂದರ್ಯ ಯಾಕೆ ಚೆನ್ನಾಗಿದೆ ಅಂದರೆ ಪರಮಾತ್ಮನ ಮುಖ್ಯ ಪ್ರತಿಬಿಂಬಳು. ಪರಮಾತ್ಮನ ಮುಖ್ಯ ಪ್ರತಿಬಿಂಬ ಹೇಗೆ ಬ್ರಹ್ಮವಾಯುಗಳೋ ಹಾಗೆ ಸ್ತ್ರೀ ರೂಪದಲ್ಲಿ ಲಕ್ಷ್ಮೀದೇವಿ ಮುಖ್ಯ ಪ್ರತಿಬಿಂಬಳು. ಆದ್ದರಿಂದಲೇ ಅವಳ ರೂಪ ಅದ್ಭುತವಾದ ರೂಪ. ಅಂಥ ರೂಪ ಅವಳಿಗೆ ಬಂದದ್ದಕ್ಕೆ ಕಾರಣ ಪರಮಾತ್ಮನ ಸ್ತ್ರೀ ರೂಪ ಇರೋದರಿಂದ. ಪರಮಾತ್ಮನೇ ಸ್ತ್ರೀಯ ರೂಪದಿಂದ ತಾನವಳೊಳಗಿದ್ದು ಅವಳಿಗೆ ಆನಂದವನ್ನು ಕೊಡ್ತಾ ಇದ್ದಾನೆ. ಆದ್ದರಿಂದ ಶ್ರೀನಿವಾಸನಿಗೆ ಅವನ ಸ್ವರೂಪದಲ್ಲೇ ಸ್ತ್ರೀ ಸೌಂದರ್ಯದ ಔತಣ ಇರುವಾಗ ಪರಮಾತ್ಮನಿಗೆ ಭಿಕ್ಷುಕನ ಮನೆಯ ಔತಣ, ತನ್ನ ಸೌಂದರ್ಯ ಅವನಿಗೆ ಬೇಕಾ ಅಂತ ಲಕ್ಷ್ಮೀದೇವಿ ಬೆರಗಾಗುತ್ತಾಳೆ ಅಂತ ಲಕ್ಷ್ಮೀ ಶೋಭಾನ ಪದದಲ್ಲಿ ವಾದರಾಜರು ಹೇಳಿದ್ದಾರೆ. ಹೀಗೆ ಶ್ರೀನಿವಾಸನನ್ನ ಶ್ರೀದೇವಿ ಪ್ರಶಂಸೆ ಮಾಡ್ತಾಳೆ. ತಾನು ಸ್ವಸಾಮರ್ಥ್ಯದಿಂದ ಸೇವೆಯಿಂದ ಪರಮಾತ್ಮನನ್ನು ಒಲಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ಒಲಿಸಿಕೊಳ್ಳುತ್ತೀನಿ ಎಂಬತಕ್ಕಂಥ ಅಹಂಕಾರವೂ ಅವಳಿಗಿಲ್ಲ. ದೋಷರಹಿತಳು, ಸಕಲ ಗುಣಭರಿತಳು ಲಕ್ಷ್ಮೀದೇವಿ. ನಮಗೆ ಹಾಗಲ್ಲ. ತುಂಬ ದಿವಸ ಸೇವೆ ಮಾಡಿಬಿಟ್ವಿ, ಸೇವೆ ಮಾಡಿದ್ದರಿಂದ ಆ ಸೇವೆಗೆ ಪರಮಾತ್ಮ ಒಲಿಲೇಬೇಕು, ಸೇವೆಗೆ ಒಲಿತಾನೆ ಅನ್ನುವ ಅಹಂಕಾರ ನಮಗಿರುತ್ತೆ. ಆದರೆ ಲಕ್ಷ್ಮೀದೇವಿಗೆ ಆ ರೀತಿಯಾದ ಅಹಂಕಾರ ಎಂದಿಗೂ ಅವಳಿಗಿಲ್ಲ. ಅಹಂಕಾರ ರಹಿತಳಾಗಿದ್ದಾಳೆ. ಅದಕ್ಕೆ ಅವಳು ದೇವರಲ್ಲಿ ನೈಚ್ಛಾನುಸಂಧಾನವನ್ನು ಮಾಡ್ತಾಳೆ. ವೇದ ತತಿಗಳ ಮಾನಿ ಲಕ್ಷ್ಮೀಧರಾಧರನ ಗುಣರೂಪ ಕ್ರಿಯೆಗಳ ಆದಿ ಮಧ್ಯಾಂತವನ್ನು ಕಾಣದೆ ಮನದಿ ಯೋಚಿಸುತ್ತಾ ಆದಪನೆ ಈತನಿಗೆ ಪತ್ನಿ ಕೃಪೋದಧಿಯು ಸ್ವೀಕರಿಸಿದನು ಲೋಕಾಧಿಪನು ಭಿಕ್ಷುಕನ ಮನೆಯ ಔತಣವ ಕುಂಬಂತೆ. ಇಂಥವಳು ಮಹಾಲಕ್ಷ್ಮಿ ಎಂಬುದಾಗಿ ಮಹಾಲಕ್ಷ್ಮೀ ದೇವಿಯ ಬಗ್ಗೆ, ಪರಮಾತ್ಮನ ಗುಣರೂಪಗಳ ಚಿಂತನೆಯ ಬಗ್ಗೆ ಜಗನ್ನಾಥದಾಸರು ನಿರೂಪಣೆ ಮಾಡಿದ್ದಾರೆ. ಮುಂದೆ ಪರಮಾತ್ಮನ ಮಡದಿಯಾದ ಲಕ್ಷ್ಮೀದೇವಿ ಯೋಗ್ಯತೆ ಎಷ್ಟು ಮಹತ್ತರವಾದದ್ದು, ಅವಳ ಗುಣಗಳು, ಅವಳ ರೂಪಗಳು, ಅವಳ ಕ್ರಿಯೆಗಳು ಎಷ್ಟು ಮಹತ್ತರವಾದದ್ದು ಎಂಬುದನ್ನು 25ನೇ ಪದ್ಯದಲ್ಲಿ ನಾಳೆ ಸಾಯಂಕಾಲ ನಿರೂಪಣೆ ಮಾಡ್ತಾರೆ. ಇವತ್ತಿನ ಈ ಉಪನ್ಯಾಸವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ, ಕಾಯೇನ ವಾಚ ಮನಸೇಂದ್ರಿಯೇರ್ವ ಬುದ್ಧ್ಯಾತ್ಮನಾವಾಂಸುತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯದಕ್ಷರ ಪದಭ್ರಷ್ಟಂ ಮಾತ್ರಾಯಣ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾದ್ದೇವ. ನಾರಾಯಣ ನಮೋಸ್ತುತೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.